ಚಚ್ಚುವುದು ಯೆಹೋವನ ಸಂಕಲ್ಪವಾಗಿತ್ತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ದೇವನ ತ್ರಯೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಸಂಜೆ ಆರಾಧನೆಯನ್ನು ನಾವು ಆರಂಭಿಸುವ ಹಾಗೆ ಸಂಗೀತಗಳಲ್ಲಿ 234ನೇ ಸಂಗೀತ, 234ನೇ ಸಂಗೀತದ 1 ಮತ್ತು 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ನಮ್ಮ ಪರಲೋಕದ ತಂದೆಯಲ್ಲಿ ಯೇಸು ಸ್ವಾಮಿಯೇ, ಈ ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿರುವಂತಹ ನಾವು ನಿನ್ನ ಪಾದ ಸನ್ನಿಧಿಗೆ ಬರ್ಲಿಕ್ಕಾಗುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿಂಗೆ ಸ್ತೋತ್ರ ಕರ್ತನೆ. ಎಷ್ಟೊಂದು ಜನರು ಈ ಒಂದು ದಿನವನ್ನ, ಈ ಗಳಿಗೆನ ತಮ್ಮ ಜೀವಿತದಲ್ಲಿ ಕಾಣದೆ ಹೋಗಿದ್ದಾರ. ಸೇರಿ ಬಂದಂತ ನಮ್ಮೆಲ್ಲರ ಮೇಲೆಯೂ, ಕೇಳುವ ವಾಕ್ಯ ಕೇಳುತ್ತಿರುವಂತ ಪ್ರತಿಯೊಬ್ಬರ ಮೇಲೆಯೂ ದೇವರೇ ನಿನ್ನ ಹೇಳುವಾದ ಪ್ರೀತಿ, ಕೃಪೆ, ಕರುಣೆಯನ್ನ ತೋರಿ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ನೀನು ಇಟ್ಟಿರುವುದಕ್ಕಾಗಿ ನಿಂಗೆ ಸ್ತೋತ್ರ. ತಿರುಗೊಂದಾವರ್ತಿ ಸ್ವಾಮಿ, ನಿನ್ನ ಶ್ರಮ ಮರಣ ಧ್ಯಾನಗಳಲ್ಲಿ ನಾವು ನಿರತರಾಗುವಂತೆ ದೇವರೇ ನಿನ್ನ ಕೃಪೆಯನ್ನ, ಪ್ರೀತಿಯನ್ನ ನಮ್ಮ ಮೇಲೆ ನೀನು ತೋರಿಸುವುದರ ಮೂಲಕ, ಹೌದು ಸ್ವಾಮಿ, ನೀನು ನಮ್ಮನ್ನು ಎಷ್ಟೊಂದು ಪ್ರೀತಿಸುವವನಾಗಿದ್ದೆಂಬುದನ್ನ ಅದನ್ನು ಸಿದ್ಧಪಡಿಸಿದ್ದಿ ರಕ್ಷಕ, ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಅಲ್ಪರು ಅಯೋಗ್ಯರಾದಂತ ನಮ್ಮನ್ನ ನೀನು ಅತಿಶಯವಾಗಿ ಪ್ರೀತಿ ಮಾಡಿ ನೀನು ಈ ಲೋಕಕ್ಕೆ ಬಂದು ನಿನ್ನ ಅಮೂಲ್ಯವಾದ ನೆತ್ತರವನ್ನ ಕ್ರೂಜೆ ಮೇಲೆ ಸುರಿಸಿ ನಿನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಕ್ರಯಕ್ಕೆ ಕೊಂಡಿದ್ದಿ ದೇವ, ನಿನಗೆ ಸ್ತೋತ್ರ. ನೀನು ಪಟ್ಟಂತಹ ಶ್ರಮೆ, ಅಮರಣದ ಧ್ಯಾನಗಳಲ್ಲಿ ತೊಡಗಿರುವಂತ ನಾವುಗಳು ಕೇಳುವಂತ ವಾಕ್ಯಗಳನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡದೆ ಅದನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡವರಾಗಿ ಬರುವಂತ ದಿನಗಳಲ್ಲಿ ದೇವರೇ ನಿನಗೆ ಫಲಭರಿತವಾದಂಥ ವೃಕ್ಷಗಳಾಗಿ ನಿಲ್ಲುವಂತೆ ನಮ್ಮನ್ನ ನೀನು ಬಲಪಡಿಸು. ಡಾಂಬಿಕವಾಗಿ ಆಗಲಿ ಪಾರಂಪರಿಕವಾಗಿ ಆಗಲಿ ಸ್ವಾಮಿ, ಈ ಒಂದು ಧ್ಯಾನಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳದೆ ತಿರುಗಿ ನಮ್ಮನ್ನ ಸ್ವಾಮಿ ನಿನ್ನ ಕ್ರೂಜೆ ಅಡೆದವರೆಗೆ ಒಂದು ಉದ್ದೇಶದಿಂದ ಬರಮಾಡಿದ್ದಿ. ನಮ್ಮಲ್ಲಿ ಎಲ್ಲಿ ಪಾಪವಿದೆಯೋ, ಎಲ್ಲಿ ಅಯೋಗ್ಯತೆ ಇದೆಯೋ ದೇವರೇ, ನಿನ್ನ ಕ್ರೂಜೆ ಅಡಿದಾವರಿಯಲ್ಲಿ ಅದನ್ನ ನಾವು ಪರೀಕ್ಷಿಸಿಕೊಂಡವರಾಗಿ ನಿನ್ನಾತ್ಮನ ಸಹಾಯದಿಂದ ದೇವರೇ ನಮ್ಮನ್ನ ನಾವು ತಿದ್ದಿಕೊಂಡು ಕರ್ತನೆ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಬಲವಾದ ಸಾಕ್ಷಿಗಳಾಗಿ ನಾವು ನಿಲ್ಲುವಂತೆ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ಜಗತ್ತಿನಾದ್ಯಂತ ಈ ಶ್ರಮ ಧ್ಯಾನಗಳು ನಡೀತಿರುವಾಗ ಪ್ರತಿಯೊಂದು ಸ್ಥಳದಲ್ಲಿ ನೀನು ಪ್ರಸನ್ನಾಗಿದ್ದುಕೊಂಡು ವಾಕ್ಯ ಸಂದೇಶ ಹಂಚುವಂತ ನಿನ್ನ ಸೇವಕರನ್ನ ನಿನ್ನ ಆತ್ಮನಿಂದ ಬಲವಾಗಿ ತುಂಬಿಸಿ ಅವರ ಮೂಲಕವಾಗಿ ನೀನು ನುಡಿಯುವಂತ ಮಾತುಗಳು ಅನೇಕ ಜನರನ್ನ ಬಲಪಡಿಸುವಂತೆಯೂ, ಕಟ್ಟುವಂತೆಯೂ, ತಿದ್ದುವಂತೆಯೂ, ಪ್ರೋತ್ಸಾಹಿಸುವಂತೆಯೂ, ಸಂತೈಸುವಿಕೆಯನ್ನ ಅನುಗ್ರಹಿಸುವಂತೆ ಕೃಪೆಯನ್ನ ಅನುಗ್ರಹಿಸು ದೇವರೇ. ಈ ದಿನಗಳನ್ನ ನಾವು ನಿರರ್ಥಕ ಮಾಡದೆ ಸ್ವಾಮಿ ಕರ್ತನೆ
ಜಜ್ಜಿದ ಮನಸ್ಸಿನಿಂದ, ದೀನತೆಯಿಂದ ಯಾವಾಗಲೂ ನಿನ್ನ ಪ್ರಸನ್ನತೆಯಲ್ಲಿ ನಾವು ಸೇರಿ ಬರಲಿಕ್ಕಾಗುವಂತೆ ನಮ್ಮನ್ನು ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ದೇವರೇ, ನಮ್ಮ ದೇಶಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ದೇಶದಲ್ಲಿ ಶಾಂತಿ, ಸಮಾಧಾನ, ಸೌಹಾರ್ದತೆಯನ್ನು ನೀನು ಅನುಗ್ರಹಿಸು. ದೇಶ ಆಳುವಂತ ಎಲ್ಲ ಅಧಿಕಾರಿಗಳನ್ನ, ಮಂತ್ರಿ ಮಂಡಲದವರನ್ನ, ರಾಷ್ಟ್ರಪತಿ ಪ್ರಧಾನಿಯವರನ್ನ ನೀನು ಕರುಣಿಸು. ಪ್ರೀತಿಯಿಂದಲೂ ಸ್ವಾಮಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಎಲ್ಲರನ್ನ ಒಂದೇ ಭಾವನೆಯಿಂದ ನೋಡಿ ದೇಶವನ್ನು ಆಳುವಂತೆ ಅವರನ್ನ ನೀನು ನಡೆಸು. ದೇವರೇ, ಬೇಸಿಗೆ ಕಾಲದಲ್ಲಿ ನಾವು ಕಾಲನಿಟ್ಟಿದ್ದೇವೆ. ಕರ್ತನೆ, ಈ ಬೇಸಿಗೆಯನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ಮಾನವರಾದ ನಮಗೆ ನೀನು ಅನುಗ್ರಹ ಮಾಡು. ಸಕಾಲಕ್ಕೆ ಬೇಕಾಗುವಂತ ಒಳ್ಳೆಯ ತಂಪಾದ ಹವೆಯನ್ನ ಬೀಸುವಂತೆಯೂ, ಸಕಾಲಕ್ಕೆ ಬೇಕಾಗುವಂತ ಮಳೆಯನ್ನ ನೀನು ಅನುಗ್ರಹಿಸಿ ಎಲ್ಲ ಜೀವಾತ್ಮಗಳನ್ನ ನೀನು ತೃಪ್ತಿಪಡಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅಪ್ಪ ಕರ್ತನೆ, ಇನ್ನು ಕೆಲವೇ ದಿನಗಳಲ್ಲಿ SSLC ಪರೀಕ್ಷೆ ಬರೆಯುವಂತ ಮಕ್ಕಳನ್ನ, ಈಗ PU ಬರೆಯುವ ಎಕ್ಸಾಮ್ ಅನ್ನು ಬರೆಯುತ್ತಿರುವಂತ ಮಕ್ಕಳನ್ನ ನಿನ್ನ ಕೃಪೆ ಸಿಂಹಾಸನ ಮುಂದೆ ನಾವು ಎತ್ತಿ ಇಡುತ್ತೇವೆ. ಅವರಲ್ಲಿ ಕಾರ್ಯ ಮಾಡುತ್ತಿರುವಂತ ಎಲ್ಲ ಭಯದ, ಗೊಂದಲದ, ದುರಾತ್ಮ ಶಕ್ತಿಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ನಾವು ಪಾತಾಳಕ್ಕೆ ದಬ್ಬುತ್ತೇವೆ. ಕರ್ತನೆ ಸ್ವಾಮಿ, ಓದಿದಂತ ಎಲ್ಲ ವಿಷಯಗಳು ಅವರ ಜ್ಞಾಪಕದಲ್ಲಿ ಇದ್ದು ಪರೀಕ್ಷೆಯಲ್ಲಿ ಸ್ವಾಮಿ ಕರ್ತನೆ ನಿನ್ನ ಮೇಲೆ ಭರವಸೆ ಇಟ್ಟವರಾಗಿ ಕರ್ತನೆ, ಅವರು ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯುವುದರ ಮೂಲಕ ಉತ್ತಮವಾದ ಅಂಕಗಳೊಟ್ಟಿಗೆ ಪಾಸ್ ಆಗ್ಲಿಕ್ಕಾಗುವಂತೆ ಕೃಪೆಯನ್ನ ಅನುಗ್ರಹಿಸು. ಅದೇ ರೀತಿಯಾಗಿ ನಮ್ಮ ಸಭಾಪಾಲಕರನ್ನ, ಸಭಾಪಾಲನಾ ಸಮಿತಿಯವರನ್ನ ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ದೊಡ್ಡದಾದಂಥ ಸಭೆಯ ಜವಾಬ್ದಾರಿಯನ್ನು ನೀನು ಅವರಿಗೆ ಕೊಟ್ಟಿರುವಾಗ ಈವರೆಗೂ ಅವರು ನಡೆಸಿಕೊಂಡು ಬಂದಂತೆ ದೇವರೇ, ಮುಂದಿನ ದಿನಗಳಲ್ಲಿ ಕೂಡ ಅವರು ನಡೆಸಿಕೊಂಡು ಹೋಗು. ಕರ್ತನಾದಂಥ ಯೇಸುವೆ, ಈ ಜವಾಬ್ದಾರಿಯಲ್ಲಿ ಅವರು ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಉಪಯೋಗಿಸಿಕೊಳ್ತಾ ಇದ್ದೀ ದೇವ, ನಿಂಗೆ ಸ್ತೋತ್ರ. ಬರುವಂತ ದಿನಗಳಲ್ಲಿ ಸ್ವಾಮಿ ಇನ್ನು ಹೆಚ್ಚಾಗಿ ಅವರ ಮೂಲಕ ಕಾರ್ಯವನ್ನ ಮಾಡಿ ನೀನು ಮಹಿಮೆ ಹೊಂದು. ಎಲ್ಲ ಸಭಿಕರನ್ನ, ಅವರ ಕುಟುಂಬ ಮಕ್ಕಳನ್ನ ನಿನ್ನ ಭದ್ರವಾದ ಕರಗಳಿಗೆ ನಾವು ಸಮರ್ಪಣೆ ಮಾಡುತ್ತೇವೆ ದೇವರೇ. ಪ್ರತಿಯೊಬ್ಬರ ಆತ್ಮಕ್ಕೆ ನಿನ್ನ ರಕ್ಷಣೆಯನ್ನು ಕೊಡು. ಯಾವ ರೀತಿಯಾಗಿ ಯೆಹೋಶುವನು ಹೇಳಿದನೋ, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸು ಎಂಬುದಾಗಿ ನಮ್ಮ ಸಭೆಯ ಪ್ರತಿಯೊಂದು ಸಭಿಕರು ದೇವರೇ ಆ ನಿಟ್ಟಿನಲ್ಲಿ ದೃಢವಾಗಿ ನಿಂತು ನಿನ್ನನ್ನೇ ಸೇವಿಸುವಂತೆ, ಆರಾಧಿಸುವಂತೆ ಆ ಮನಸ್ಸನ್ನ, ಆ ದೃಢ ನಿರ್ಧಾರದ ಒಂದು ಬಲವನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ನಡೆಸಿಕೊಂಡು ಹೋಗ್ಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶ ಹಂಚಲಿಕ್ಕೆ ಬಂದಿರುವಂತ ನಿನ್ನ ಸೇವಕರನ್ನು ನೀನು ಹೇಳುವಾಗಿ ಆಶೀರ್ವಾದ ಮಾಡು ಕರ್ತನೆ. ದೇವರೇ, ಅವರನ್ನು ಕರೆದುಕೊಂಡು ಬಂದಂತ ಉದ್ದೇಶ ಸ್ವಾಮಿ, ಅವರಲ್ಲಿ ಅವ್ರ ಮೂಲಕವಾಗಿ ನೀನು ಮಾಡಿ ಮಹಿಮೆ ಹೊಂದು. ಅವ್ರು ಹೇಳುವಂತ ವಾಕ್ಯಗಳು ನಿನ್ನ ಆತ್ಮನ ಮೂಲಕ ಬರುವಾಗ ಕರ್ತನೆ, ಅದು ಜನರ ಹೃದಯವನ್ನು ಛೇದಿಸಿಕೊಂಡು ಹೋಗುವಷ್ಟು ಮಟ್ಟಿಗೆ ನಿನ್ನ ವಾಕ್ಯಕ್ಕೆ ಬಲವಿರುವಾಗ ದೇವರೇ, ಪ್ರತಿಯೊಬ್ಬರು ತೆರೆದ ಹೃದಯದಿಂದ ಈ ವಾಕ್ಯಗಳನ್ನು ಕೇಳುವಂತೆಯೂ ಅದರಿಂದ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆಯನ್ನು ಅನುಗ್ರಹಿಸು. ಈ ಆರಾಧನೆ ಆದಿ ಮಧ್ಯಾಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ದೀನತೆಯಿಂದ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈಗ ವೇದ ಪಾರಾಯಣ ಕೇಳೋಕ್ಕಿಂತ ಪೂರ್ವದಲ್ಲಿ ನಾವು ಸಂಕೀರ್ತನೆಗಳಲ್ಲಿ 64ನೇ ಸಂಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. 64ನೇ ಸಂಕೀರ್ತೆ, ಅದರಲ್ಲಿ 1, 2 ಮತ್ತು 3 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ.
ಶ್ರಮಧ್ಯಾನದ 13ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 8 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 8 ವಚನಗಳು. ಅಬ್ರಾಹಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾನ್ ದೇಶಕ್ಕೆ ಬಂದದ್ದು. ಯೆಹೋವನು ಅಬ್ರಾಹಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಹಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಾಹಮನು ಕಾನಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನೂ ಲೋಟನು ಕಾರನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಅಬ್ರಾಹಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೇಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಹಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಹಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಎಂಬುದೇ. ಒಂದು ಪ್ರಕಟಣೆ. ಈ ಶ್ರಮ ಧ್ಯಾನಗಳ ಒಂದು ದಿನಗಳಲ್ಲಿ ನಾವು ಈ ಧ್ಯಾನಗಳಲ್ಲಿ ತೊಡಗಿರುವಾಗ ಬೆಂಗಳೂರಿನಿಂದ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಸನ್ನಿ ಅಯ್ಯನವರು 4 ದಿನಗಳ ಕಾಲ, ಅಂದರೆ ಇವತ್ತಿನಿಂದ ಗುರುವಾರದವರೆಗೆ ವಾಕ್ಯ ಸಂದೇಶ ಹೇಳಲು ಬಂದಿದ್ದಾರೆ. ಅವರನ್ನು ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಮತ್ತು ಸಭಿಕರಾದ ತಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ನಾನು ಸಲ್ಲಿಸೋಳಾಗಿದ್ದೇನೆ. ಈಗ ಕಾಣಿಕೆಯನ್ನು ಕೂಡಿಸುವಾಗ ನಾವು ಹಾಡುವ ಸಂಕೀರ್ತನೆ 95ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಕಾಣಿಕೆ ಕೂಡಿಸುವವರೆಗೆ ಈ ಒಂದು ಸಂಕೀರ್ತನೆಯನ್ನು ನಾವು ಹಾಡೋಣ.
ಪರಿಶುದ್ಧನಾಗಿರುವಂಥ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಬರುವಂಥ ಇಂಥ ಶ್ರೇಷ್ಠವಾದಂಥ ಸೌಭಾಗ್ಯ ನಮಗೆ ನೀನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ವಂದಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಮಗಂತೂ ಜೀವವನ್ನೇ ಕೊಟ್ಟಿರುವ ಆತನು, ಈ ಜೀವನದಲ್ಲಿ ಬೇಕಾದಂಥ ಸರ್ವಾಶೀರ್ವಾದಗಳನ್ನೂ ಕೊಟ್ಟಿರುವ ಆತನು, ಈ ಕ್ಷಣದವರೆಗೂ ನಾವು ಉಳಿಯುವಂತೆ ಜೀವ ಶ್ವಾಸವನ್ನು ನಮ್ಮಲ್ಲಿ ತುಂಬಿರುವ ಆತನೇ ನಿನಗೆ ಸ್ತೋತ್ರವಾಗಲಿ. ಬಂದಂಥ ನಾವುಗಳು ನಮ್ರತೆಯಿಂದ ನಮ್ಮನ್ನು ನಾವು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುವವರಾಗಿದ್ದೇವೆ. ನಮ್ಮನ್ನು ನಿನ್ನ ಕಾರ್ಯಕ್ಕೋಸ್ಕರವಾಗಿ, ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊ ಎಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಇಷ್ಟು ಮಾತ್ರವಲ್ಲದೆ ನಿನ್ನ ಎಲ್ಲ ಉಪಕಾರ ನೆನೆಸಿಕೊಂಡು ಕಾಣಿಕೆಯನ್ನು ತಂದಿದ್ದೇವಪ್ಪ. ದಯಮಾಡಿ ಈ ಕಾಣಿಕೆಗಳನ್ನು ಸ್ವೀಕರಿಸು, ಆಶೀರ್ವದಿಸು, ನಿನ್ನ ಸಭಾ ಸೇವೆಯಲ್ಲಿ ಉಪಯೋಗಿಸಿಕೊ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಅಪ್ಪ ತಂದೆಯಾದ ದೇವರೇ, ಇದರ ಮೂಲಕವಾಗಿ ಅನೇಕ ಜನರು ನಿನಗೆ ಸ್ತೋತ್ರ ಸಲ್ಲಿಸುವಂತೆಯೂ ಅವರ ಜೀವನದಲ್ಲಿ ಎಲ್ಲ ವಿಧದಲ್ಲೂ ನಿನ್ನ ಕೃಪೆ ಆಶೀರ್ವಾದಗಳನ್ನು ಅನುಭವಿಸುವಂತೆ ಮಾಡು. ಅಪ್ಪ ಸ್ವಾಮಿ, ನಮ್ಮನ್ನು ಈ ಕಾಣಿಕೆಯನ್ನು ನಿನ್ನ ಕೈಗಳಿಗೆ ಸಮರ್ಪಿಸಿದ್ದೇವೆ. ಉಪಯೋಗಿಸಿಕೋ, ನೀನೇ ಮಹಿಮೆ ಹೊಂದಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ವಾಕ್ಯ ಸಂದೇಶ ಕೇಳೋಕ್ಕಿಂತ ಪೂರ್ವದಲ್ಲಿ ನಾವು ಸಂಗೀತಗಳಲ್ಲಿ 166ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಮೊದಲಿನ 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 166, ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ. ಮಹೋನ್ನತನೇ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬಂದಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತೇವೆ. ನಿನ್ನ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುವಂಥದ್ದು, ಸಂತೈಸುವಂಥದ್ದು, ಬಲಪಡಿಸುವಂಥದ್ದು, ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರೇಪಿಸುವಂಥದ್ದಾಗಿದೆ. ಈಗಲೂ ನಿನ್ನ ವಾಕ್ಯದಿಂದ ನಮ್ಮೆಲ್ಲರನ್ನು ಎಚ್ಚರಿಸು ಸ್ವಾಮಿ. ಅಲ್ಪನಾದಂಥ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿದಾವರಳಿ ಮುಚ್ಚಿಟ್ಟು ನೀನೇ ಮಾತನಾಡು. ಪ್ರಾರ್ಥನಾ ಸಮಯ ಇದು, ಪ್ರಾರ್ಥನಾ ಸಮಯ, ಪ್ರಾರ್ಥನಾ ಸಮಯ ಇದು, ಪ್ರಾರ್ಥನಾ ಸಮಯ. ಉನ್ನತೋನ್ನತನ ಸ್ತುತಿ ಮಾಡುವ
ಆರಾಧನಾ ಸಮಯ. ಉನ್ನತೋನ್ನತನ ಸ್ತುತಿ ಮಾಡುವ ಆರಾಧನಾ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ಪವಿತ್ರಾತ್ಮ ನಮ್ಮೊಂದಿಗೆ ಮಾತಾಡುವ ಸಮಯ. ಪವಿತ್ರಾತ್ಮ ನಮ್ಮೊಂದಿಗೆ ಮಾತಾಡುವ ಸಮಯ. ಪ್ರಾರ್ಥನಾ ಸಮಯ. ಇದು ಪ್ರಾರ್ಥನಾ ಸಮಯ. ಇದು ಪ್ರಾರ್ಥನಾ ಸಮಯ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತು ನಮ್ಮೆಲ್ಲರ ಹೃದಯ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಹೊತ್ತು ಊರ್ತ್ ಸಭೆಯ ನಿಮ್ಮ ಈ ಸುಂದರವಾದಂಥ ಆಲಯಕ್ಕೆ ಬರುವಂಥ ಕೃಪೆ ದೇವರು ಕೊಟ್ಟದಕ್ಕಾಗಿ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತೇನೆ. ಭಾಳ ಕಾತುರದಿಂದ ನಾನು ಕಾದಿದ್ದೆ. ನೀವೆಷ್ಟು ಕಾದಿದ್ರೋ ಗೊತ್ತಿಲ್ಲ, ನಾನು ಕಾದಿದ್ದೆ. ಯಾಕಂದರೆ ಈ ಆಲಯದ ಆವತ್ತು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಬಹಳ ನಾವು ಆನಂದಿಸಿದ್ದೇವೆ. ನಾನು ಅನೇಕ ಸ್ಥಳಗಳಿಗೆ ಹೋಗುವಾಗ ಅನೇಕರು ನನಗೆ ಹೇಳ್ತಾ ಇದ್ದರು. ಕೆಲವ್ರಿಗೆ ಯಾವ ಚರ್ಚ್ ಅಂತ ಗೊತ್ತಿರಲಿಲ್ಲ. ಅವ್ರು ಹೇಳ್ತಿದ್ದು ಯಾವುದೇ ಅಷ್ಟು ಚೆನ್ನಾಗಿದೆ ಚರ್ಚ್ ಅಂತ. ನಾನು ಹೇಳಿದೆ ಇಸ್ರೇಲಿರೋ ಚರ್ಚ್ ಇದು ಅಂತ. ಆಮೇಲೆ ಹೇಳಿದೆ ಇಲ್ಲ, ಇದು ಗದಗ್ನಲ್ಲಿರ್ತಕ್ಕಂಥ ವಂಡರ್ಫುಲ್ ಬ್ಯೂಟಿಫುಲ್ ಚರ್ಚ್. ಅದು ವೆರಿ ಸ್ಪೆಷಲಿ ಇದು ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿರುವಂಥದ್ದು. ಸೊ ಅದೇ ಕೆಲವರೆಲ್ಲ ಇದನ್ನು ನೋವನ್ನು ನಾವೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಅಷ್ಟು ದಿನ ಅವನಿಗೆ ಅಂದ್ಕೊಂಡು ನಾನು ಏನು ಕೇಳಿದೆ, ಅಯ್ಯ ನೋವನ್ನು ನಾವೇ ಮಾಡಿದ್ದೀರಿ, ನೋವನ್ನು ನಾವೆಲ್ಲ ಒಂದೇ ಒಂದು ಸಮಸ್ಯೆ ನಮಗೆ, ಏನು ಒಳಗಿರೋರು ಮಾತ್ರ ಉಳ್ಕೊಂಡಿದ್ದು ಅಂತ. ಹಾಗಾದ್ರೆ ಅಲ್ಲಿರೋರೆಲ್ಲ ಏನು ಅಂತ ಪ್ರಶ್ನೆ ನಮಗೆ. ಆಮೇಲೆ ಅಯ್ಯ ಹೇಳಿದೆ, ಅದಲ್ಲಯ್ಯ, ಇದು ಕ್ರಾಸ್ ಬಂದಿರೋದ್ರಿಂದ ಇದು ಹೊಸ ಒಡಂಬಡಿಕೆ ಪೇತ್ರಂದು. ದಿಸ್ ಹ್ಯಾಸ್ ಎ ಹೋಲ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್. ಬ್ಯೂಟಿಫುಲ್. ಇವತ್ತು ಇಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಇದು ನನ್ನ ಸೌಭಾಗ್ಯ ಅಂತ ನೆನೆಸ್ಕೊಳ್ತೀನಿ. ಐ ಟೇಕ್ ಆಸ್ ಎ ಪ್ರಿವಿಲೇಜ್. ಇಲ್ಲಿ ನನ್ನನ್ನು ಬರಮಾಡಿಕೊಂಡಂಥ ಪ್ರೀತಿಳ ಅಯ್ಯನವರಿಗೂ, ಸಭಾ ಹಿರಿಯರಿಗೂ ಮತ್ತು ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆ, ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವಿಟೇಷನ್. ದೇವರಿಗೆ ನಾನು ಸ್ತೋತ್ರ ಹೇಳ್ತೀನಿ. ನಾನು ಇವತ್ತು ಒಂದು ವಿಚಾರ ನೋಡೋಕ್ಕೆ ಕಾಯ್ತಾ ಇದ್ದೆ. ಚರ್ಚು ದೊಡ್ಡದಾಗಿ ಕಟ್ಬಿಡ್ತೀವಿ ನಾವು, ಒಳಗಡೆ ಎಷ್ಟು ಜನ ಬರ್ತೀವಿ ಅನ್ನೋದು ಒಂದು ಪ್ರಶ್ನೆ. ಆದರೆ ಇವತ್ತು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಪರವಾಗಿಲ್ಲ, ವಾರದಲ್ಲಿ ಸೋಮವಾರದಲ್ಲಿ ಇಷ್ಟು ಜನ ನೀವು ಬಂದಿದ್ದೀರಾ ಅಂತಂದರೆ ವಂಡರ್ಫುಲ್, ಆ್ಯಂಡ್ ಇಟ್ ಈಸ್ ವರ್ತ್ ಎಕ್ಸ್ಟೆಂಡಿಂಗ್ ದ ಚರ್ಚ್. ಗಾಡ್ ಬ್ಲೆಸ್ ಯು. ಇವತ್ತು ನಮಗಿರುವಂಥ ವಿಚಾರ ಗೊತ್ತಾ ಯಾರಿಗಾದ್ರು? ಇವತ್ತಿನ ಶೀರ್ಷಿಕೆ ಗೊತ್ತಾ? ಏನು ಗೊತ್ತು ಅಂದ್ರೆ ಹಿಂಗಂದರೆ
ಕ್ರೂಜಿತನ ಕರೆ. ವೆರಿ ಗುಡ್. ಕ್ರೂಜಿತನ ಕರೆ ಯಾರಿಗೆ? ವೆರಿ ಗುಡ್. ನಿಕೋದೇಮನಿಗೆ. ಎಲ್ಲ ರೆಡಿಯಾಗಿ ಬಂದಿದ್ರಿ, ನಾನು ಪ್ರಶ್ನೆ ಕೇಳ್ತೀನಿ. ವೆರಿ ಗುಡ್. ಕ್ರೂಜಿತನು ಅಂದ್ರೆ ನಮಗೆ ಗೊತ್ತು. ವಿ ಹ್ಯಾವ್ ದ ಕ್ರಾಸ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ದ ಲಾರ್ಡ್ ಹೂ ಇಸ್ ಕ್ರೂಸಿಫೈಡ್. ಅನೇಕ ತತ್ವಗಳಲ್ಲಿ ಯೇಸು ಸ್ವಾಮಿ ಕ್ರೂಜಿಗೆ ಹೋದ ಆದರೆ ಸಾಯಲಿಲ್ಲ ಅನ್ನೋ ತತ್ವಗಳಿದೆ. ದೆ ಫ್ಲೋಟೆಡ್ ದಟ್. ಯೇಸು ಸ್ವಾಮಿ ಕ್ರೂಜಿಗೆ ಹೋದ ಆದರೆ ಕ್ರೂಜಲ್ಲಿ ಸಾಯಲಿಲ್ಲ ಅಂತ. ಅದಕ್ಕೆ ಯೇಸು ಸ್ವಾಮಿ ಉಳಿದಿದ್ದಾನೆ ಅಂತ ಹೇಳೋ ತತ್ವಗಳಿವೆ. ಆದರೆ ಯೇಸು ಸ್ವಾಮಿ ಕ್ರೂಜಿತನಾದದ್ದರಿಂದಲೇ ಈ ಹೊತ್ತು ನಾವು ಕ್ರೈಸ್ತರಾಗಿದ್ದೇವೆ. ಇಫ್ ಜೀಸಸ್ ವಾಸ್ ನಾಟ್ crucified and died, there is no salvation. ಅದಕ್ಕೆ ಜ್ಞಾನಿಗಳು ಅವರ ಸಂಶೋಧನೆಯ ಪ್ರಕಾರವಾಗಿ ರೋಮ್ನಲ್ಲಿ ನಡೆದಂಥ ಅಥವಾ ರೋಮ್ನಲ್ಲಿ ಕ್ರೂಜಿತಗೊಂಡಂಥ ಎಲ್ಲ ವ್ಯಕ್ತಿಗಳು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ದೇರ್ ಇಸ್ ನಾಟ್ ಇವನ್ ಒನ್ ಸರ್ವೈವರ್ who survived the cross, which is historically, scientifically proved. ಕ್ರೂಜಿಗೆ ಹಾಕಿದಂಥ ಒಬ್ಬರೂ ಕೂಡ ಉಳಿಲಿಲ್ಲ. ನೋಬಡಿ ಸರ್ವೈವ್ಡ್. ಯಾಕೆ? ಕ್ರೂಜಿಗೆ ಹಾಕಿದ ನಂತರ ಅವರು ಮಾಡ್ತಾ ಇದ್ದಿದ್ದ ಕಾರ್ಯ ಏನು? ಒಂದು ವೇಳೆ ಅವರು ಸಾಯದೆ ಹೋದಾಗ ಏನು ಮಾಡ್ತಾಯಿದ್ರು? ಕ್ರೂಜಲ್ಲಿದ್ದಾರೆ, ಮಳೆಗಳು ಹೊಡೆದಿದ್ದಾರೆ, ಸಾಯ್ತಾ ಇಲ್ಲ, ಏನು ಮಾಡೋರು? ಏನು ಮಾಡ್ತಿದ್ರು? ಇದು ಈಟಿಗೆ ಚುಚ್ಚಿದ ಸ್ವಾಮಿಗೆ, ಆದರೆ ಕಾಲುಗಳು ಮುರಿತಾ ಇದ್ರು. ಯಾಕೆ ಕಾಲು ಮುರಿತಾ ಇದ್ರು? ನೀವೆಲ್ಲ ಹಾಸ್ಪಿಟಲ್ನವ್ರು ಇದ್ದೀರಿ, ನಿಮಗೆಂತ ನನಗೇನು? ಯಾಕೆ? ಅಟ್ಲೀಸ್ಟ್ ವಿಮೆನ್ ಶುಡ್ ನೋ. ಇಂಡ್ಯೂಸಿಂಗ್ ಪೇನ್ ಅಲ್ವಾ? ಪೇನ್ ಇಂಡ್ಯೂಸ್ ಮಾಡೋದು ಅಂತ ಹೇಳ್ತಾರಲ್ಲ, ಹೆಂಗಸರಿಗಿಂತ ಇನ್ಯಾರಿಗೂ ಗೊತ್ತಿಲ್ಲ ಅದು. ಯು ಇಂಡ್ಯೂಸ್ ಪೇನ್ ವಿತ್ ದ ಚೈಲ್ಡ್ ಬರ್ತ್ ಆಗದಿದ್ದಾಗ ದ ಇಂಡ್ಯೂಸ್ ಪೇನ್ ಅಲ್ಲ. ಪೇನ್ ಇಂಡ್ಯೂಸ್ ಮಾಡಿದಾಗ ಏನಾಗ್ತದೆ? ಮೂಳೆಗಳು ಮುರಿದಾಗ ತುಂಬ ನೋವಾಗಿ ರಕ್ತ ಒಳಗಡೆನೆ ದೆಲ್ ಬಿ ಇಂಟರ್ನಲ್ ಬ್ಲೀಡಿಂಗ್, ಅದಾಗಿ ಸಾಯುವಂಥದ್ದು ಸಹಜವಾಗಿ ಮಾಡುವಂಥದ್ದು. ಸೊ ದೇ ವಿಲ್ ಇಂಡ್ಯೂಸ್ ಮೋರ್ ಪೇನ್, ದೆಲ್ ಬ್ರೇಕ್ ಯುವರ್ ಬೋನ್ಸ್, ಮೂಳೆಗಳು ಮುರಿತಾರೆ, ಅದಾದ ನಂತರ ಸಾವು ಆಗುವಂಥದ್ದೇ. ಸೊ ಎವ್ರಿಬಡಿ ಆನ್ ದ ಕ್ರಾಸ್ ಡೈಡ್. ಆದರೆ ಯೇಸು ಸ್ವಾಮಿಗೆ ಮಾಡೋ ವ್ಯತ್ಯಾಸವಾಗಿ ಮಾಡಿದ್ರು. ಯೇಸು ಸ್ವಾಮಿ ಮೂಳೆ ಮುರಿದ್ರ? ಬಟ್ ವಿ ಡೋಂಟ್ ನೋ ವೈ ದಟ್ ಹ್ಯಾಪನ್. ವೆರಿ ಅನ್ಯೂಶಲ್. ಯೇಸು ಸ್ವಾಮಿಗೆ ಮೂಳೆ ಮುರಿಲಿಲ್ಲ. ಯಾಕೆ? ವಾಕ್ಯ ಹೇಳ್ತದೆ ಅವನಲ್ಲಿ ಒಂದಾದ್ರೂ ಮೂಳೆ ಮುರಿದಿರಲಿಲ್ಲ. ನಾಟ್ ಒನ್ ಆಫ್ ಹಿಸ್ ಬೋನ್ಸ್ ವೇರ್ ಬ್ರೋಕನ್. ದಟ್ ಈಸ್ ಅಗೇನ್ ಅ ಪ್ರಾಫೆಸಿ. ಆದರೆ ಯೇಸು ಸ್ವಾಮಿಗೆ ಮಾಡುವಾಗ ಒಂದು ವ್ಯತ್ಯಾಸವಾದ ಕಾರ್ಯ ಮಾಡ್ತಾರೆ. ಏನು ಕಾರ್ಯ ಮಾಡ್ತಾರೆ? ಈಟಿ ತಗೊಂಡು ಎದೆಗೆ ಯೇಸು ಸ್ವಾಮಿಗೆ ಚುಚ್ತಾನೆ. ಇದು ನಾನು ಒಂದು ಓದ್ತಾ ಇದ್ದೆ. ಐ ವಾಸ್ ರೀಡಿಂಗ್ ಅ ಬುಕ್ ಅಬೌಟ್ ರೋಮನ್ ವಾರ್ಫೇರ್. ಈ ರೋಮ್ ಸಿಪಾಯಿಗಳು ಎಷ್ಟು ಅವರು ಯುದ್ಧದ ವೀರರು, ಪ್ರವೀಣರು. ದಿ ಆರ್ಟ್ ಆಫ್ ವಾರ್ಫೇರ್, ದೇ ವರ್ ಸೋ ಗುಡ್. ಏನಂತಂದರೆ ಅವ್ರು ಈಟಿ ಕೇಳಿಸ್ತಾ ಇದೆ ಸರಿಗೆ? ಹೆಸರು ಓಕೆ. ಈಟಿ ಚುಚ್ಚುವಾಗ ಅವ್ರ ಎದೆಗೆ, ಅವನು ಯೇಸು ಸ್ವಾಮಿ ಎದೆಗೆ ಈಟಿ ಚುಚ್ಚಿದಾನೆ. ಇಲ್ಲಿ ಚುಚ್ಚಿದಾಗ ಅವರು ಆ ಈಟಿಯನ್ನು ತೆಗೆದುಕೊಂಡು ಹೃದಯಕ್ಕೆ ಹೋಗಿ ಹೃದಯವನ್ನು ಆ ಸ್ಥಳದಿಂದ ತೆಗಿತಾ ಇದ್ರಂತೆ. ದೇ ವುಡ್ ರಿಮೂವ್ ದ ಹಾರ್ಟ್ ಫ್ರಮ್ ಇಟ್ಸ್ ಪ್ಲೇಸ್. ಏನಾಗ್ತದೆ? ಹೃದಯನ ಅಲ್ಲಿಂದ ಕದಲಿಸಿದ್ರೆ ಏನಾಗ್ತದೆ? ಆಲ್ ಯುವರ್ ಆರ್ಟರೀಸ್ ಅಂಡ್ ವೇನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಗಾನ್. ಅಂಡ್ ದಟ್ಸ್ ವೈ ಅದಕ್ಕೆ ಯೇಸು ಸ್ವಾಮಿ ಏನಾಯಿತು? ಆ ಈಟಿ ಚುಚ್ಚಿದ ಮೇಲೆ ರಕ್ತ ನೀರು ಹರಿದು ಹೋಯಿತು. ಎವ್ರಿಥಿಂಗ್ ಔಟ್ ಆಫ್ ಹಿಮ್ ಹ್ಯಾಡ್ ಗಾನ್. ಈ ತರ ಈಟಿ ಚುಚ್ಚಿದ ನಂತರ ಯಾವ ಮನುಷ್ಯನೂ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಜೀಸಸ್ ಡೈಡ್ ಬಿಕಾಸ್ ಎವ್ರಿ ಡ್ರಾಪ್ ಆಫ್ ಇಸ್ ಬ್ಲಡ್ ಅಂಡ್ ವಾಟರ್ ಇನ್ ದ ಬಾಡಿ ಕಂಪ್ಲೀಟ್ಲಿ ಫ್ಲೋಡ್ ಔಟ್. ನಮ್ಮ ಮೈನಲ್ಲಿರುವಂಥದ್ದು 70% ಇಸ್ ವಾಟರ್. ವೆನ್ ದ ವಾಟರ್ ಗೆಟ್ಸ್ ಡೌನ್, ಲಾಸ್ಟ್ ಟೈಮ್ ಏನಾಯಿತು ಅಂತ ಗೊತ್ತು ನಿಮಗೆ, ನನಗೆ ನೀರು ಮೈಯಲ್ಲಿ ಹೋಯ್ತು ಅಂತಂದ್ರೆ ಯು ಆರ್ ಡಿಹೈಡ್ರೇಟೆಡ್, ಯು ಆಲ್ಮೋಸ್ಟ್ ಡೈ. ಯೇಸು ಸ್ವಾಮಿ ರಕ್ತ ನೀರು ಹರಿದು ಹೋಯಿತು. ಸೊ ಇಟ್ ವಾಸ್ ಪ್ರೂವ್ಡ್ ಅ ಫ್ಯಾಕ್ಟ್ ದಟ್ ಜೀಸಸ್ ವಾಸ್
dead when he was brought down from the cross. ಅದಕ್ಕೆ ಯಾವ ತತ್ವಗಳು ಈ ಲೋಕದಲ್ಲಿ ಯೇಸು ಸ್ವಾಮಿ ಉಳಿದಿದ್ದ, ಸಾವಾಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ತತ್ವಗಳು ಇಸ್ ಪ್ರೂವ್ಡ್ ರಾಂಗ್. ಯೇಸು ಸ್ವಾಮಿ ಕ್ರೂಜಿತನು. ಜೀಸಸ್ ಇಸ್ ಅ ಕ್ರೂಸಿಫೈಡ್ ಲಾರ್ಡ್. ಅದು ಮೊದಲು ನಾವು ನಂಬಬೇಕಾದದ್ದು. ಅದು ನಾವು ವಾಕ್ಯದಲ್ಲಿ ಇರುವಂಥದ್ದು ನಂಬಬೇಕು. ಸೈಂಟಿಫಿಕಲಿ ಹಿಸ್ಟಾರಿಕಲಿ ಪ್ರೂವ್ನ್ ಫ್ಯಾಕ್ಟ್ ದಟ್ ಜೀಸಸ್ ಡೈಡ್ ಆನ್ ದ ಕ್ರಾಸ್. ಯಾಕಂದ್ರೆ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಸಾಯದೆ ಹೋಗಿದ್ದರೆ ನಮಗೆ ಈ ರೀತಿಯಾದಂಥ ನಿರೀಕ್ಷೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವಾಕ್ಯ ಹೇಳ್ತದೆ, ಒಂದೇ ಸಾರಿ ಎಲ್ಲಾ ಪಾಪಗಳಿಗೆ ಯಜ್ಞ ಸಮರ್ಪಿಸಬೇಕಾಗಿತ್ತು. ಆ ಯಜ್ಞವು ಯೇಸು ಸ್ವಾಮಿಯೇ. ಯಾಕೆ? ದೋಷವಿಲ್ಲದಿರುವಂತವನು, ದೋಷಿಯಾಗಿ ಎಲ್ಲ ಲೋಕದ ಪಾಪವನ್ನು ಹೊತ್ತವನು. So the first thing that we understand is Jesus is the one who is crucified and is the Lord who is crucified. ಅದಾದ ನಂತರ ಇವತ್ತಿನ ವಾಕ್ಯ ಅಥವಾ ಶೀರ್ಷಿಕೆ ಪ್ರಕಾರ ಕ್ರೂಜಿತನ ಕರೆ. Why did Jesus call people? ಯೇಸು ಸ್ವಾಮಿ ಯಾಕೆ ಕರೆ ಕೊಡಬೇಕಾಗಿತ್ತು? ವಾಟ್ ಇಸ್ ದಿಸ್ ಕಾಲ್ ಅಬೌಟ್? ದೇವರು ಕರೆ ಅಂತ ಹೇಳಿದ್ರೆ ಏನಕ್ಕೋಸ್ಕರವಾಗಿ ಕರೀತಾ ಇದ್ದಾನೆ? ಯೇಸು ಸ್ವಾಮಿ ಯಾಕೆ ಕರೀತಾ ಇದ್ದಾನೆ? ಯಾವ್ಯಾವ ತರದ ಕರೆ ಇದೆ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದೀವಿ, ಪ್ರಾಫಿಟ್ಸ್ ವರ್ ಕಾಲ್ಡ್. ಮೋಶೆಯನ್ನು ಕರೆದ್ರು ದೇವರು ಉದ್ದೇಶಪೂರ್ವಕವಾಗಿ. ಮೋಶೆಯನ್ನು ಕರೆಯುವಾಗ ಮೋಶೆ ಸಿದ್ಧನಾಗಿದ್ನ ಬರೋದಕ್ಕೆ? ಇಲ್ಲ. ಯಾಕೆ ಮೋಶೆ ಸಿದ್ಧ ಆಗಿರಲಿಲ್ಲ ಬರೋದಕ್ಕೆ? ಮಾತಾಡಕ್ ಬರಲ್ಲ ಅಂತಾನ? ತೊದಲು ನೋಡಿ, ಒಬ್ಬನ್ನ ಕೊಂದಿದ್ದೀನಿ ಅಂತ ಅದನ್ನ ಹೇಳ್ತಾನ. ಅವಾಗ ಅವನು ಭಯ ಪಟ್ಟಿದ್ದಾನೆ. ಯಾಕೆ ಕರೀಲಿಲ್ಲ? ಯಾಕೆ ಅವನು ಕರೆಗೆ ಅವನು ವೈ ಹಿ ಡಿಡ್ ನಾಟ್? ಆಲ್ ದೀಸ್ ವರ್ ರೀಸನ್ಸ್. ನಮ್ಗೆ ಗೊತ್ತಲ್ಲ, ನಮಗೇನಾದ್ರು ಮನ್ಸಲ್ಲಿ ಒಂದಿರುತ್ತೆ, ರೀಸನ್ಸ್ ಬೇರೆ ಹೇಳ್ತಾ ಇರ್ತೀವಲ್ಲ. ಮನೇಲಿ ಎಲ್ಲರಿಗೂ ಗೊತ್ತಿರೋ, ಮದುವೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ರೀಸನ್ಸ್ ಬೇರೆ ಇರೋಂಥದ್ದೊಂದು, ಹೇಳೋ ರೀಸನ್ಸ್ ಒಂದು. ಇವನು ಹಂಗೆ ಮಾಡ್ದ ಅವನ. ಆದ್ರೆ ನಿಜವಾಗ್ಲೂ ಯಾಕೆ ಅವನು ಕರೆಗೆ ಹೋಗಿಡ್ಲಿ ಅಂದ್ರೆ, ಹಿ ಹ್ಯಾಡ್ ಲಾಸ್ಟ್ ಕಾನ್ಫಿಡೆನ್ಸ್ ಹಿಮ್ಸೆಲ್ಫ್. ಏನಿಲ್ಲ, ಅವನು ಏನಾಗಿದ್ದ ಅವಾಗ? ಕುರಿ ಕಾಯ್ತಾ ಇದ್ದ, ಎಲ್ಲೋ ಇದ್ದ, ಏನೂ ಇಲ್ಲ ಅವನಿಗೆ. ಅದೇ 40 ವರ್ಷದ ಹಿಂದೆ ಕರೆದಿದ್ದಿದ್ರೆ ಅವ್ನು ಬಂದಿರೋನು. ಯಾಕೆ? ಅವನು ಹಿ ವಾಸ್ ಪ್ರಿಪೇರ್ಡ್ ಟು ಬಿ ಎ ಕಿಂಗ್, ರೈಟ್? ಇಲ್ಲಿ 40 ವರ್ಷದಲ್ಲಿ ಅವನು ಏನಾಗ್ಬಿಟ್ಟಿದ್ದಾನೆ? ಏನೂ ಇಲ್ಲ, ಅವನು ಐ ಆಮ್ ನಥಿಂಗ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಇದಿಲ್ಲ ನನಗೆ, ಅದಿಲ್ಲ ಅಂತ. ಆದ್ರೂ ದೇವರು ಹೇಳ್ತಾನೆ, ನಾನು ನಿನ್ನ ಕರಿತಾ ಇದ್ದೀನಿ, ಐ ವಿಲ್ ಲೀಡ್. ಅಂಡ್ ದೆನ್ ಹಿ ಅಗ್ರೀಸ್. ಅಂದ್ರೆ ಪ್ರತಿ ಸಮಯದಲ್ಲಿ ದೇವರು ಕರೆಯುವಾಗ ಒಂದು ಉದ್ದೇಶಪೂರ್ವಕವಾಗಿ ಕರಿತಾ ಇದ್ದಾನೆ. ಎಲ್ಲರನ್ನು ವಿವಿಧ ರೀತಿಯಲ್ಲಿ ದೇವರನ್ನು, ಒಂದೇ ರೀತಿಯಾದಂಥ ಕರೆ ಇಲ್ಲ ಬೈಬಲ್ ಅಲ್ಲಿ. ನೀವು ನೋಡಿ, ಎಲಿಯನನ್ನು ಒಂದು ರೀತಿ ಕರೆದ್ರೆ, ಎಲಿಷನನ್ನು ಒಂದು ರೀತಿ ಕರೆದಿದ್ದಾನೆ, ಯೋನನ್ನು ಒಂದು ರೀತಿ ಕರೆದ, ಬೇರೆ ಬೇರೆ ಜನರನ್ನು ಬೇರೆ ಬೇರೆ ರೀತಿಯನ್ನು ಕರೆದಿದ್ದಾನೆ. ಆದ್ರೆ ಕರೆಗಳು ಇವೆ. ಯಾಕೆ? ಪ್ರತಿ ಒಬ್ಬರಲ್ಲೂ ಕರೆದಾಗ ದೇವರ ಉದ್ದೇಶ ಇದೆ. ಅದು ಏನು ಉದ್ದೇಶ ಆಗಿತ್ತು, ಯಾತಕ್ಕೋಸ್ಕರವಾಗಿ ನಾವು ಅದನ್ನು ಕಂಡುಕೊಳ್ಬೇಕು. ಈಚ್ ಒನ್ ಆಫ್ ಅಸ್. ನಮಗೂ ಕೂಡ ಇವತ್ತು ದೇವರು ಕರೆ ಕೊಡ್ತಾ ಇದ್ದಾನೆ. ಅಂದ್ರೆ ಕೆಲವ್ರಿಗೆ ಮಾತ್ರ ಕರೆ ಕೊಡ್ತಾನ? ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕು. ಕರೆ ದೇವರು ಕೊಡ್ತಾ ಇದ್ದಾನೆ, ಕೇಳಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇದೆಯಾ? ಆರ್ ವಿ ಲಿಸ್ನಿಂಗ್ ಟು ದ ವಾಯ್ಸ್ ಆಫ್ ಗಾಡ್ ಇಸ್ ದಿ ಕ್ವೆಶ್ಚನ್. ಇವತ್ತು ದೇವರು ಕರೆ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ, ಒಂದೊಂದಲ್ಲ ಒಂದು ರೀತಿಯಲ್ಲಿ, ಒಂದೊಂದು ಉದ್ದೇಶ ಒಬ್ಬೊಬ್ಬರ ಜೀವನದಲ್ಲಿ. ಎಲ್ಲರಿಗೂ ದೇವರು ಕರೆ ಕೊಡ್ತಾನೆ. ಆದ್ರೆ ನಾನು ಕೇಳಲಿಕ್ಕೆ ಸಿದ್ಧನಾಗಿದ್ದಾನೆ. ನಾನು ಯಾವಾಗಲೂ ಹೇಳ್ತೀನಿ, ವಿ ಹ್ಯಾವ್ ಟು ಬಿ ಟ್ಯೂನ್ಡ್ ಟು ದ ವಾಯ್ಸ್ ಆಫ್ ಗಾಡ್. ದೇವರು ನಮ್ಮ ಕೆಲವರು ಹೇಳ್ತಾರೆ ಮಾತಾಡ್ತಾನೆ, ನಮ್ಮೆಲ್ಲ ಮಾತಾಡ್ತಾ ಇಲ್ಲ ಅಂತ. ನಮ್ಮಲ್ಲಿ ಮಾತಾಡ್ತಾ ಇದ್ದಾನೆ ಅಂದ್ರೆ ನಾವು ಕೇಳಿಸ್ಕೊಳ್ಳಕ್ ಸಿದ್ಧರಾಗಿದ್ದೀವ? ಆರ್ ವಿ ಲಿಸ್ನಿಂಗ್ ಟು ಗಾಡ್? ಯಾಕಂದ್ರೆ ದೇವರ ಸ್ವರ ಕೇಳಬೇಕಾದ್ರೆ ನಾವು, ಈಗ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಮೊಬೈಲ್, ಯಾವ ಮೊಬೈಲ್ ನೀವಿದೆಯೋ ಅಲ್ಲಿ, ಯಾವ ಏನ್ ಹೇಳ್ತಾರೆ ಮೊಬೈಲ್ ನೆಟ್ವರ್ಕ್, ನೀವು ಏರ್ಟೆಲ್ ನೆಟ್ವರ್ಕ್, ಏರ್ಟೆಲ್ ಸಿಗ್ನಲ್ಸ್ ಮಾತ್ರ ನಿಮ್ದು ತಗೊಳ್ಳೋದಲ್ವಾ? ಇಲ್ಲೆಲ್ಲ ಸಿಗ್ನಲ್ಸ್ ಇರುತ್ತೆ. BSNL ಇದೆ, ಏರ್ಟೆಲ್ ಇದೆ, ಜಿಯೋ ಇದೆ, ಇನ್ನೊಂದಿದೆ, ಎಲ್ಲ ಇರುತ್ತೆ. ಇಲ್ಲಿ ಸಿಗ್ನಲ್ಸ್ ಎಲ್ಲ ಇದೆ. ನಿಮ್ಮ ಫೋನ್ ಯಾವ್ದು ತಗೊಳುತ್ತೆ? ನಿಮ್ದು ಯಾವ ನೆಟ್ವರ್ಕ್ ಅಲ್ಲಿ ಇದೆಯೋ ಅದು ತಗೊಳುತ್ತೆ ಅಲ್ವಾ? ಹೌದಾ? ಯಾಕದು? ವೈ ಇಸ್ ದಿಸ್? ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ. ಸಿಮ್ ಅಂತ ಏನಕ್ಕಂತ, ಅದಕ್ಕೇನಂತ ಸ್ಪೆಸಿಫಿಕ್ ವರ್ಡ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಕಳಿಸ್ತಾರೆ ಅದನ್ನ ಮಾತ್ರ ಈ ಸಿಮ್ ಇಟ್ಕೊಳಕ್ ಸಾಧ್ಯ ಇದೆ. ಅಂದ್ರೆ ಯು ಆರ್ ಟ್ಯೂನ್ ಟು ದಟ್. ಹಂಗಂದ್ರೆ ಇನ್ನೊಂದು ನೆಟ್ವರ್ಕ್ ಅವ್ರದೇ ಇರಬೇಕು. ಸೊ ದ ರೇಸ್
ಅದೆಲ್ಲ ಈ ಕಡೆ ಕೆಲವರು ಇಲ್ಲಿ ಬೇರೆ ಸ್ವಲ್ಪ ಕಮ್ಮಿ ಇದೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಲ್ಲ, ನೆಟ್ವರ್ಕ್ ಇಶ್ಯೂಸ್ ಇರುತ್ತಲ್ಲ. ಯಾಕೆ? ಬಿಕಾಸ್ ದ ಟವರ್ ಇಸ್ ದೇರ್ ಮೋರ್ ದೆನ್ ನೆಟ್ವರ್ಕ್ ಅಲ್ವಾ. ಸೊ ಯೋರ್ ಮೊಬೈಲ್ ರಿಸೀವಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದರದ್ದು ಟ್ರಾನ್ಸ್ಮಿಷನ್ ಇಸ್ ದೇರ್, ಬಟ್ ರಿಸೀವಿಂಗ್ ಇಸ್ ಇಂಪಾರ್ಟೆಂಟ್. ಟ್ರಾನ್ಸ್ಮಿಷನ್ ಇಸ್ ದೇರ್. ಎಷ್ಟರ ಮಟ್ಟಿಗೆ ನನ್ನ ಮೊಬೈಲ್, ನನ್ನ ಸಿಮ್ ಕಾರ್ಡ್ ರಿಸೀವ್ ಮಾಡ್ತಾ ಇದೆ, ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಗಾಡ್ ಇಸ್ ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ಸ್. ದೇವರು ತನ್ನ ಕರೆಯುವಂತವನಾಗಿದ್ದಾನೆ. ಹಿ ಇಸ್ ಟ್ರಾನ್ಸ್ಮಿಟಿಂಗ್ ಹಿಸ್ ವಾಯ್ಸ್. ಬಟ್ ಹೌ ಮೆನಿ ಆಫ್ ಅಸ್, ಎಷ್ಟು ಜನ ನಾವು ಕೇಳುವಂತ ಸ್ಥಿತಿಲಿದ್ದೇವೆ? ಹಳೆ ಕಾಲದಲ್ಲಿ ರೇಡಿಯೋ ಇತ್ತು, ಇವಾಗೆಲ್ಲ ನಿಮಗೆ ರೇಡಿಯೋ ಅಂದ್ರೆ ಅರ್ಥ ಆಗಲ್ಲ. ಆ ರೇಡಿಯೋ ಅಲ್ಲಿ ಒಂದು ಟ್ಯೂನಿಂಗ್ ಇತ್ತಲ್ಲ, ಟ್ಯೂನ್ ತಿರುಗಿಸ್ತಾ ಇದ್ರೆ ಅದು ಆ ಸ್ಟೇಷನ್ಗೆ ಹೋಗೋದು. ಈ ಕಡೆ ಇನ್ನೊಂದು ನಾಬ್ ಇತ್ತು, ಅದೇನದು ಫೈನ್ ಟ್ಯೂನಿಂಗ್ ಅಂತಿತ್ತು. ಇದು ರೇಡಿಯೋ ಟ್ಯೂನ್ 93.5 ಟ್ಯೂನ್ ಮಾಡಿದ್ರೆ ಅದು ಸಲಹಕ್ಕೆ ಬರ್ತಾ ಇರಲಿಲ್ಲ, ಸ್ವಲ್ಪ ಕಶ 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 ಅಂತ ಇರೋದು. ಅದಕ್ಕೊಂದಿತ್ತು ಫೈನ್ ಟ್ಯೂನಿಂಗ್ ಅಂತ. ಆ ಫೈನ್ ಟ್ಯೂನಿಂಗ್ ಮಾಡಿದ್ರೆ ಕರೆಕ್ಟ್ ಆಗೋದು. ದೇವರು ಸ್ವರ ಇದೆ, ಸಮ್ಟೈಮ್ಸ್ ವಿ ಆರ್ ಟ್ಯೂನ್ಡ್, ಕೇಳಿಸುತ್ತೆ ಏನೋ, ಆದ್ರೆ ಸರಿ ಕೇಳಿಸ್ತಾ ಇಲ್ಲ. ವಾಟ್ ಈಸ್ ಇಟ್ ಫೈನ್ ಟ್ಯೂನಿಂಗ್? ಯು ಹ್ಯಾವ್ ಟು ಕಂಪ್ಲೀಟ್ಲಿ ಸರೆಂಡರ್. ದೇವರ ಕರೆಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಪ್ರಾರ್ಥನೆ ಸಮಯ ಕೊಡಬೇಕು. ಈ ಲೋಕದ ಜಂಜಾಟ ಬಿಟ್ಟು ಸಮಯ ದೇವನೊಂದಿಗೆ ಕಳೀಲಿಕ್ಕೆ ನಾನು ಸಿದ್ಧನಾಗಿರಬೇಕು. ಎಷ್ಟರ ಮಟ್ಟಿಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ತೇನೆ, ಎಷ್ಟರ ಮಟ್ಟಿಗೆ ದೇವರ ಸ್ವರ ಕೇಳಲಿಕ್ಕೆ ನಾನು ಸಿದ್ಧನಾಗ್ತೇನೆ. ನಮ್ಮ ಪ್ರಾರ್ಥನೆ ಏನಂತಂದ್ರೆ ಒನ್ ವೇ ಟ್ರಾಫಿಕ್. ಹೋಗ್ತಾ ಇರ್ತೀವಿ ಹೇಳ್ಕೊಂಡು ಅದು ಕೊಡಪ್ಪ, ಇದು ಕೊಡಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಲ್ವಾ. 1 ಗಂಟೆ ಇದ್ರು ಇದೇ ನಮ್ಮ ಪ್ರಾರ್ಥನೆ. ಒಂದು ಕ್ಷಣ ಸುಮ್ಮನೆ ಇದ್ದು ಸ್ವಾಮಿ ನೀನ್ ಮಾತಾಡೋ ಅಂತ ಹೇಳ್ತೀವ ನಾವು? ವೆರಿ ರೇರ್. ಬಹಳ ಕಷ್ಟ ಇದು. ಈ 40 ದಿವಸಗಳ ಕಾಲದಲ್ಲಿ ನಾವು ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಮಾತಾಡೋದು ಮಾತ್ರ ಅಲ್ಲ, ನಾನು ಸ್ವರ ಕೇಳಲಿಕ್ಕೆ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಳಬೇಕು. ಐ ಶುಡ್ ಬಿ ಏಬಲ್ ಟು ಟ್ಯೂನ್ ಮೈ ಸೆಲ್ಫ್ ಇನ್ ಟು ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರ ಕೇಳಲಿಕ್ಕೆ ನಾನು ಸಿದ್ಧಳಾಗಬೇಕು. ಹೇಗದು ಸಾಧ್ಯ? ಇದೇ ಧ್ಯಾನದ ಸಮಯ. ದಿಸ್ ಇಸ್ ವಾಟ್ ಇಸ್ ದ ಟೈಮ್. ಯಾಕಂದ್ರೆ ಯೇಸು ಸ್ವಾಮಿ ಪದೇ ಪದೇ ಪ್ರಾರ್ಥನೆಗೆ ಹೋಗುವಾಗ ದೇವರ ಸ್ವರವನ್ನು ಸ್ವಾಮಿ ಕೇಳ್ತಾ ಇದ್ದ. ಸ್ಪೀಕ್ ಟು ಮೀ ಲಾರ್ಡ್. ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತವಾಗ್ಲಿ ಅಂತ ಹೇಳಿದ್ರೆ ಒಪ್ಪಿಸ್ಕೊಡ್ಬೇಕಾದ್ರೆ ದೇವರ ಚಿತ್ತ ಅರಿವಿಕೆ ಆಗಬೇಕು. ಯೇಸು ಸ್ವಾಮಿ ಯಾವಾಗ ತನ್ನನ್ನು ತಾನು ಸಮರ್ಪಿಸಿಕೊಂಡು ಆ ಹೊತ್ತು ಅವನಿಗೆ ಸ್ನಾನಿಕನಾದಂಥ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸುವಾಗ ದೇವರ ಸ್ವರ ಕೇಳಿ ಬಂತು. ಯೇಸು ಸ್ವಾಮಿ ಆ ಪರ್ವತದ ಮೇಲೆ ಹೋದಾಗ ಎಲಿಯ ಮತ್ತು ಮೋಶೆ ಬಂದಾಗ ಪೇತ್ರ ಹೇಳ್ತಾನೆ, ಇಲ್ಲೇ ನಾವು ಪರ್ಣಶಾಲೆ ಮಾಡುವ. ಆಗಲೂ ಸ್ವರ ಬಂತು, ದೇವರ ಸ್ವರ, ಈತನು ನನ್ನ ಮಗನು. ದೇವರ ಸ್ವರ ಅವರಿಗೆ ಆಗ ಕೇಳಿಸಿತು. ಬಿಕಾಸ್ ದೇ ವರ್ ಟ್ಯೂನ್ ಟು ಸಮಥಿಂಗ್, ದೇ ವರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಗಾಡ್ ಸೆಡ್ ನೋ. ಅಂದ್ರೆ ದೇವರ ಸ್ವರ ಕೇಳುವಂತ ಸ್ಥಿತಿಗೆ ನಾವು ಹೋಗಬೇಕು. ವಿ ಶುಡ್ ಪ್ರಿಪೇರ್ ಅವರ್ ಸೆಲ್ಫ್ ಟು ಲಿಸನ್ ಟು ದ ವಾಯ್ಸ್ ಆಫ್ ಗಾಡ್. ದೇವರು ಕರೀತಾ ಇದ್ದಾನೆ, ಆದ್ರೆ ನಾವು ಆ ಕರೆಯನ್ನು ಕೇಳಿಸಿಕೊಳ್ಳುವಂತ ಸ್ಥಿತಿಗೆ ಹೋಗ್ಬೇಕು. ನಮ್ಮ ಸಿದ್ಧತೆ ಅಲ್ಲಿ ಬೇಕು. ಹೇಗೆ ಅದು ಸಿದ್ಧವಾಗಬೇಕು ಅಂದ್ರೆ ನಮ್ಮನ್ನು ನಾವು ಕಂಪ್ಲೀಟ್ಲಿ ವಿ ಶುಡ್ ಬಿ ಡಿಟ್ಯಾಚ್ ಫ್ರಮ್ ಸೋ ಮೆನಿ ಥಿಂಗ್ಸ್ ಅರೌಂಡ್ ಅಸ್. ನಮ್ಮ ಮನಸ್ಸು ಒಂದು 5 ನಿಮಿಷ ಸುಮ್ಮನೆ, 5 ನಿಮಿಷ ಬೇಡ, 2 ನಿಮಿಷ ಸುಮ್ಮನೆ ಇರಕ್ಕಾಗುತ್ತಾ ನಮಗೆ? ಬಹಳ ಕಷ್ಟ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಮೆಡಿಟೇಷನ್. 2 ನಿಮಿಷಗಳ ಕಾಲ ದೇವರ ಕಡೆಗೆ ಮಾತ್ರ ಗಮನ ಹರಿಸಿ ಸುಮ್ಮನೆ ಇರಬೇಕು. ಬಹಳ ಕಷ್ಟದ ಕೆಲಸ, ಬಟ್ ಇಟ್ ಕ್ಯಾನ್ ಹ್ಯಾಪನ್. ದ ಮೋರ್ ಯು ಸ್ಪೆಂಡ್ ಟೈಮ್ ವಿತ್ ಗಾಡ್, ಯಾವಾಗ ಜಾಸ್ತಿ ಸಮಯ ದೇವರೊಂದಿಗೆ ನಾವು ಕಳೀಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಏಕಾಗ್ರತೆಯಿಂದ ದೇವರ ಕಡೆಗೆ ದೃಷ್ಟಿಸಿ ನೋಡ್ತೇವೋ, ಆಗ ನಾವು ನಿಧಾನವಾಗಿ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ನಾವೇ ಮಾಡಬೇಕು. ನೋಬಡಿ ಎಲ್ಸ್ ಕ್ಯಾನ್ ಹೆಲ್ಪ್ ಅಸ್ ಇನ್ ಲಿಸ್ನಿಂಗ್ ಟು ಗಾಡ್ಸ್ ವಾಯ್ಸ್. ಬಟ್ ಗಾಡ್ಸ್ ವಾಯ್ಸ್ ಇಸ್ ಅಮೇಸಿಂಗ್. He wants to talk to everyone. ಎಲ್ಲರೊಂದಿಗೆ ಮಾತನಾಡಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಕೇಳಿಸಿಕೊಳ್ಳುವಂತ ನಾವುಗಳು ಆ ಸ್ವರಕ್ಕೆ ನಾವು ಸಿದ್ಧಗೊಳ್ಳಬೇಕು. ಇಲ್ಲಿ ನಿಕೋದೇಮನು ಅವನು ಹಿರಿಯ ಸಭೆಯಲ್ಲಿ ಬಹಳ ಮುಖ್ಯವಾದಂಥ ಫರಿಸಾಯನ್, ವೆರಿ ಇಂಪಾರ್ಟೆಂಟ್ ಪೊಸಿಷನ್. ಈ ಸಭೆ ಏನ್ ಮಾಡ್ತಾ ಇತ್ತು? ಸೆನೆಡ್ರಿನ್ ಅಂತ ಹೇಳ್ತೀವಿ. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ 70 ಜನ ಇದರಲ್ಲಿ ಇವ್ರು ಏನ್ ಮಾಡ್ತಾ ಇದ್ರೆ, ಇವರು ಆ ಒಂದು ಕ್ರಮ ಅಥವಾ ಅವರ ಪದ್ಧತಿ ವಿಚಾರ, ಯಹೂದ್ಯರ ಪದ್ಧತಿ ವಿಚಾರಗಳ ನಡತೆ ಹೇಗಿರಬೇಕು, ಏನು ಮಾಡಬೇಕು, ಇದನ್ನು ಅವರು ದೇ ವರ್ ದ ಒನ್ಸ್ ಹೂ ಆರ್ ಮೇಕಿಂಗ್ ಪಾಲಿಸಿ ಮೇಕಿಂಗ್ ಬಾಡಿ. ಅದು
ಯಾವ ರೀತಿಯಲ್ಲಿ ಇರಬೇಕು, ಯಾರು ಏನು ಮಾಡಿದ್ರೆ ಅವನು ತಪ್ಪಾಗಿದ್ರೆ. ಯೇಸು ಸ್ವಾಮಿ ಇಲ್ಲೇ ಅವ್ರು ಕರ್ಕೊಂಡೋಗಿದ್ದಲ್ಲ, ಕರ್ಕೊಂಡೋಗಿ ಯೇಸು ಸ್ವಾಮಿ ಏನಂತ ಹೇಳ್ತಾರೆ, ಯೇಸು ಸ್ವಾಮಿ ಮೇಲೆ ಅಪರಾಧ ಏನಿತ್ತು? ಯೇಸು ಸ್ವಾಮಿ ಮೇಲೆ ಏನು ಅಪರಾಧ? ನಮಸ್ಕಾರ, ಎಲ್ಲ ಎದ್ದಿದ್ದೀರಾ ಅಂತ ಅನ್ಕೊಳ್ತೀನಿ. ಯೇಸು ಸ್ವಾಮಿ ಏನು ಅಪರಾಧ? ನಾನು ಹೇಳ್ತಾರೆ, ಯೇಸು ಸ್ವಾಮಿನ ಕಡೆಗೆ ಕರ್ಕೊಂಡೋದ್ರಲ್ಲ, ಕಾಯಫನ ಮುಂದೆ ಕರ್ಕೊಂಡೋದ್ರಲ್ಲ, ಅವಾಗ ಸಭೆ ಸೇರಿದ್ರು ಅವರು. ಕಡೆ ಕ್ರೂಜಿಗೆ ಹಾಕೋದಕ್ಕೆ ಅಪರಾಧ ಏನು? ದೇವಾಲಯ. ಆದರೆ ಇನ್ನು ಬೇಸ್ ಸಮಥಿಂಗ್ ಮೋರ್. ಹೇಳಿ ಹೇಳಿ, ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ. ನೀನು ಅರಸನೋ? ಅದು ಪಿಲಾತ ಕೇಳಿದ್ದು. ದೇವ್ರ ಮಗ, ದೇವಕುಮಾರ್ ಎಂಬುದಾಗಿ ಹೇಳ್ಕೋದಾಗ ದೇವಕುಮಾರನು. ಓಕೆ, ಅದಕ್ಕೊಂದು ಪದ ಇದೆ, ದೇವದೂಷಣೆ, ಬ್ಲಾಸ್ಫಮಿ. ದೇವದೂಷಣೆ ಏನು? ದೇವರ ಮಗ ಅಂತ ಇದ್ದಾನೆ. ದೇವ್ರ ಮಗ ಆಗ್ಲಿಕ್ಕೆ ಸಾಧ್ಯನಾ? ಪಾಪ ಕ್ಷಮಾಪಣೆ ಮಾಡ್ತಾ ಇದ್ದಾನೆ, ಇದು ಮಾಡ್ಲಿಕ್ಕೆ ಸಾಧ್ಯವಾ? ಇದು ಯಾರು ಮಾಡೋಂಥದ್ದು? ಸಬ್ಬತ್ ಆಚರಣೆ ಮಾಡದೆ ಸ್ವಸ್ಥ ಮಾಡ್ತಾ ಇದ್ದಾನೆ. ಅಂದ್ರೆ ದೇವದೂಷಕನಿವನು. ದೇವದೂಷಣೆ, ಬ್ಲಾಸ್ಫಮಿ ಇಸ್ ದ ಬಿಗ್ಗೆಸ್ಟ್ ಸಿನ್ ಅಕಾರ್ಡಿಂಗ್ ಟು ದ ಸೆನೆಡ್ರಿನ್. ಈ ಸಭೆಯಲ್ಲಿ, ಹಿರಿಯ ಸಭೆಯಲ್ಲಿ ಅವರು ದೇ ಹ್ಯಾಡ್ ಟು ಟ್ರೈಮ್ ಬಿಫೋರ್ ಗೋಯಿಂಗ್ ಟು ರೋಮ್. ರೋಮ್ ಸರ್ಕಾರದ ಮುಂದೆ ಹೋಗಕ್ ಮುಂಚೆ ಅವರು ತಪ್ಪೇನು ಅಂತ ಅವರು ಹೇಳಬೇಕಾಗಿತ್ತು. ಈ ಸೆನೆಡ್ರಿನ್ ಇಸ್ ದ ಒನ್ ಹೂ ಇಸ್ ಲೀಗಲ್. ಈಗ ಯಾವ ನಾವು ಲೀಗಲ್ ಸಿಸ್ಟಮ್ ಅಂತೀವಲ್ಲ, ಆ ಲೀಗಲ್ ಸಿಸ್ಟಮ್ ಅದು. ಯಾರ್ಯಾರು ತಪ್ಪು ಮಾಡಿದರೆ ತಪ್ಪೋ ಅಲ್ವೋ ಅನ್ನೋದು ಅವ್ರು ನಿರ್ಧಾರ ಮಾಡ್ತಿದ್ರು. ಆ ಒಂದು ಸಭೆಗೆ ಸೇರಿದಂಥವನು ನಿಕೋದೇಮ. ಯೇಸು ಸ್ವಾಮಿಯ ಕಡೆಗೆ ಬರ್ತಾ ಇದ್ದಾನೆ. ಈ ನಿಕೋದೇಮನ ಒಂದು ವಿಚಾರ ನಾವು 3ನೇ ಅಧ್ಯಾಯದಲ್ಲೇ ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನೇನ್ ಮಾಡಿದ್ದಾನೆ ಯೇಸು ಸ್ವಾಮಿ ಅಷ್ಟರೊಳಗಡೆ ಅಂದ್ರೆ, ಅಕಾರ್ಡಿಂಗ್ ಟು ಜಾನ್ಸ್ ಗಾಸ್ಪಲ್ ಏನೇನ್ ಮಾಡಿದ್ದ? ನಿಕೋದೇಮ ಯೇಸು ಸ್ವಾಮಿಗೆ ಬರೋಕ್ ಮುಂಚೆ ಏನೇನ್ ಮಾಡಿದ್ದ ಯೇಸು ಸ್ವಾಮಿ? ಅಕಾರ್ಡಿಂಗ್ ಟು ಜಾನ್ಸ್ ಗಾಸ್ಪಲ್ ಏನ್ ಮಾಡಿದ್ದ? ಎಂತ ದೊಡ್ಡ ಪ್ರಶ್ನೆ. ಏನ್ ಮಾಡಿದ್ದ ಯೇಸು ಸ್ವಾಮಿ? ಫಸ್ಟ್ ಕಾರ್ಯ ಮಾಡಿದ್ದೇನು ಯೇಸು ಸ್ವಾಮಿ? ದ್ರಾಕ್ಷಾರಸ ಮಾಡಿದ. ಕಾನಾ ಊರಿನಲ್ಲಿ ಅದ್ಭುತ ಮಾಡಿದ್ದು. ಆಮೇಲೆ ಇನ್ನೊಂದೇನೋ ಮಾಡಿದನ್ ಕಾರ್ಯ. ದೇವಾಲಯ, ವೆರಿ ಗುಡ್. ದೇವಾಲಯ ಶುದ್ಧೀಕರಿಸಿದ್ದು. ನಾನು ಅದೇ ಕೇಳ್ತಾರೆ, ಜಾನ್ಸ್ ಗಾಸ್ಪಲ್ ಅಲ್ಲಿ ಕೇಳ್ತಾರೆ ನಾನು, ದೇವಾಲಯ ಶುದ್ಧೀಕರಿಸಿದ್ದಾನೆ ಮತ್ತು ಅನೇಕ ಮಹತ್ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದ್ದಾನೆ. ಅವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಿದ್ದು, ಹೇಗೆ ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ? ಇವನು ಬಡಿಗೆ ಮಗ, ಇವನು ಇಲ್ಲ ನಜರೇತವನು, ಹೇಗಿದೆಲ್ಲ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಆಗಲೇ ಜನರಿಗೆ ಯೇಸು ಸ್ವಾಮಿ ಮೇಲೆ ಒಂದು ಒಪಿನಿಯನ್ ಫಾರ್ಮ್ ಆಗಿದೆ. ಯೇಸು ಸ್ವಾಮಿ ಕೆಲವರಂದರು ಅದ್ಭುತವಾದಂಥ ವ್ಯಕ್ತಿ, ಖಂಡಿತವಾಗಿ ದೇವರಿಂದಲೇ ಬಂದಂಥವನು ಅನ್ನುವಂಥದ್ದು ಒಂದು ಜನಾಂಗ ಇದ್ದು ಭಯಪಟ್ಟು ನಂಬುವಂತ ಜನ ಆಗ್ಲೇ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಸಭೆ, ಹಿರಿಯ ಸಭೆಯಲ್ಲಿ ಇವನು ಹೇಗೆ ದೇವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ, ಇವನು ಹೇಗೆ ಅದ್ಭುತ ಮಾಡ್ಲಿಕ್ಕೆ ಸಾಧ್ಯ, ಏನೋ ವಿಚಾರ ಇದೆ ಇದರಲ್ಲಿ. ಸೊ there is a divided opinion. ಆ ಒಂದು ಸಂದರ್ಭದಲ್ಲಿ ನಿಕೋದೇಮ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ಯೋಚನೆ ಮಾಡಿ, ತಾನೇ ನಿಂತು ನ್ಯಾಯ ತೀರಿಸುವಂತ ಸ್ಥಳದಲ್ಲಿ ಇರುವಂತ ನಿಕೋದೇಮ ಅವನು ಈ ರೀತಿ ಅಂದ್ರೆ ಇನ್ನೊಂದು ಪಕ್ಕದಲ್ಲಿದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಮಾಡಿದಂತ ಅದ್ಭುತಗಳನ್ನು ನಂಬಿದಂತವನಾಗಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ಅಂದ್ರೆ ಈ ಹ್ಯಾಡ್ ಎ ಕಾಲ್. ಇಷ್ಟೆಲ್ಲ ಜನ ಇದ್ದಾರೆ, ಆದ್ರೆ ನಿಕೋದೇಮನಿಗೆ ಒಂದು ವಿಶೇಷವಾದಂತ ಕರೆ ಇದೆ. ಏನು? ಯೇಸು ಸ್ವಾಮಿ ಹತ್ರ ಬರ್ತಾನೆ. ಈ ಮಸ್ಟ್ ಹ್ಯಾವ್ ಹ್ಯಾಡ್ ಎ ವಂಡರ್ಫುಲ್ ರಿಲೇಶನ್ಶಿಪ್. ಯಾಕಂದ್ರೆ ರಾತ್ರಿ ಬಂದು ಡಿಸ್ಟರ್ಬ್ ಮಾಡ್ತಾನೆ ಅಂತಂದ್ರೆ ಬಹಳ ಬಹಳ ಹತ್ರದಲ್ಲಿರೋಂಥವ್ರೆ ಅಲ್ವಾ? ಯಾರಾದ್ರೂ ಮನೆಗೆ ನೀವು ರಾತ್ರಿ ಹೋಗ್ಬಿಡ್ತೀರಾ? ಇಲ್ಲ ಅಲ್ಲ? ನಿಮ್ದು ಯಾರು ಮಿನಿಸ್ಟ್ರಿ ಎಮ್ ಎಲ್ ಎ ಮನೆಗೆ ರಾತ್ರಿ ಹೋಗ್ತೀರಾ? ಆ ಗೇಟ್ ಹತ್ರನೂ ಬಿಡಲ್ಲ ಅವರು. ಅವ ಹೋಗ್ತೀರಾ ಅಂತಂದ್ರೆ ನಿಮ್ ಸಂಬಂಧ ಬಹಳ ಚೆನ್ನಾಗಿದ್ರೇನೆ ರಾತ್ರಿ ಹೋಗೋದು. ನಾವು ಹೋದ್ಸತಿ ಇಲ್ಲಿ ಬಂದಾಗ ನಾವು ಇಲ್ಲಿಂದ 12 ಗಂಟೆ 12:30 ಇಲ್ಲಿ ಹೋದ್ವಿ, ನರೇಗಲ್ಗೆ ಹೋದ್ವಿ. 2 ಗಂಟೆ 3 ಗಂಟೆವರೆಗೂ ಅಲ್ಲಿದ್ವಿ. ಅದ್ಭುತವಾದಂಥ ಆರಾಧನೆ ಮಾಡಿದ್ವಿ, ಮನೇಲಿ ಪ್ರಾರ್ಥನೆ ಮಾಡಿದ್ವಿ. ಎಷ್ಟೊಂದು ಒಂದು ಯಾರ ಮನೆಗೆ ಹಂಗೆ ಹೋಗ್ಬೋದು ಅಂತ ಹೇಳಿದ್ರೆ, ಬಹಳ ಒಂದು ಅದ್ಭುತವಾದಂಥ ಸಂಬಂಧ ಇದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸೊ ಆಗ್ಲೇ ನಿಕೋದೇಮಗೂ ಯೇಸು ಸ್ವಾಮಿಗೂ ಏನೋ ಒಂದು ರೀತಿಯಾದಂಥ
ಮಿತ್ರ ಅಥವಾ ಏನ್ ಹೇಳ್ತಾರೆ, ಫ್ರೆಂಡ್ಶಿಪ್ ಇಸ್ ಆಲ್ರೆಡಿ ದೇರ್ ಮಸ್ಟ್ ಹವ್ ಬೀನ್, ಅದರ್ವೈಸ್ ಹೂ ವಿಲ್ ಕ್ಯಾನ್ ಗೋ ಇನ್ ದ ನೈಟ್. ಅವನು ಹೋಗ್ತಾನೆ, ರಾತ್ರಿಗೆ ಹೋಗಿ ಒಂದು ಅದ್ಭುತವಾದಂಥ ಒಂದು ಮಾತುಕತೆ ನಡೀತದೆ. ಯೇಸು ಆಮೇಲೆ ಹೇಳ್ತಾರೆ, ನೀನು ತಿರುಗಿ ಹುಟ್ಟಬೇಕು. ದಿಸ್ ಇಸ್ ವಾಟ್ ವಿ ನೋ. ನೀನು ತಿರುಗಿ ಹುಟ್ಟಬೇಕು. ಯಾಕೆ ತಿರುಗಿ ಹುಟ್ಟಬೇಕು ಅಂತ ಹೇಳ್ತಾನೆ, ಅವ್ನಿಗೆ ಅರ್ಥ ಆಗ್ಲಿ, ಹೇಗೆ ಸಾಧ್ಯ ಅದು ಅಂತ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿ ಏನ್ ಕರೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ನೀನು ಯಾವುದ್ರಲ್ಲಿದ್ಯಾ, ನೀನು ಯಾವ ಪದ್ಧತಿ ಆಚರಣೆ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ಯಾ. ಯು ಆರ್ ಟೋಟಲಿ ಡ್ರೌಂಡ್ ಇನ್ ವಾಟ್ ಲೀಗಲ್ ಸಿಸ್ಟಮ್ ಯು ಹ್ಯಾವ್. ಇವತ್ತು ನಾವುಗಳು ಕ್ರೈಸ್ತರಾಗಿ ಮಾಡ್ತಿರೋಂಥದ್ದಿದೆ, ಸಾಂಪ್ರದಾಯಿಕವಾಗಿ ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನಾವು ಚೆನ್ನಾಗಿದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದಟ್ ಹ್ಯಾಸ್ ನಾಟ್ ನಥಿಂಗ್ ಟು ಡೂ ವಿತ್ ಯುವರ್ ಲೈಫ್. ಅದು ನಿನ್ನ ಜೀವನಕ್ಕೊಂದು ಕ್ರಮ ಅಷ್ಟೇ, ಆದ್ರೆ ಅದು ನಿನ್ನನ್ನು ರಕ್ಷಣೆಗೆ ಮಾಡುವುದಿಲ್ಲ. ದಾಟ್ ಕ್ಯಾನ್ ನೆವರ್ ಬ್ರಿಂಗ್ ಸಾಲ್ವೇಷನ್ ಟು ಯುವರ್ ಲೈಫ್. ನೀನು ಮಾಡುವಂತ ಪ್ರಾರ್ಥನೆ ಸಮಯ, ನೀನು ಮಾಡುವಂತ ಒಂದು ಪದ್ಧತಿ ವಿಚಾರ, ನೀನು ಹೋಗುವಂತ ಆರಾಧನೆ, ನೀನು ಹೋಗುವಂತ ಇವಾಂಜಲಿಕಲ್ ಮೀಟಿಂಗ್ಸ್, ಇದು ಯಾವುದು ಕೂಡ ನಿನ್ನನ್ನು ಬದಲಾಯಿಸುವುದಿಲ್ಲ. ನಿನ್ನನ್ನು ಬದಲಾಯಿಸಬೇಕಾದ್ರೆ ನಿನ್ನಲ್ಲಿ ನೀನು ಸಂಪೂರ್ಣವಾಗಿ ಬದಲಾವಣೆ ಹೊಂದಬೇಕು. ದೇರ್ ಶುಡ್ ಬಿ ಅ ರೀಬರ್ತ್ ಇನ್ ಯು. ರೀಬರ್ತ್ ಅಂತ ಹೇಳಿದ್ರೆ ನಿನ್ನ ಎಲ್ಲ ಆಚಾರ ಪದ್ಧತಿ ವಿಚಾರ, ನಿನ್ನ ನಂಬಿಕೆ, ಇದೆಲ್ಲ ಕೂಡ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಯಾವುದ್ರಲ್ಲಿ ಹುಟ್ಟಿ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟವನಾಗಬೇಕು. ಅಂದ್ರೆ ದೇರ್ ಶುಡ್ ಬಿ some convicting, something convicting you into being born again. ಅಂದ್ರೆ ನೀನು ನಿಜವಾಗಿ ನೀನು ನಂಬಿರುವಂತ ವಿಚಾರ ಏನು, ನೀನು ಯಾವುದರ ಆಧಾರ ಮಾಡಿಕೊಂಡಿದ್ದಿ, ಯಾವ ವಿಚಾರ ಪದ್ಧತಿಗಳನ್ನು ಆಚಾರ ಮಾಡ್ತಿದ್ದಿ, ಅದರಲ್ಲಿ ಅರ್ಥ ಏನಿದೆ, ಅರ್ಥ ಇಲ್ಲದಿದ್ರೆ ನಿನ್ನ ಜೀವನ ಅದು ವ್ಯರ್ಥವೇ. ಯಾವುದು ಅರ್ಥ ಮಾಡಿಕೊಂಡು ನೀನು ಅದರಲ್ಲಿ ನಿರತರಾಗಿ ನಿನ್ನನ್ನು ಬದಲಾಯಿಸಿಕೊಳ್ಳುತ್ತೀಯೋ ಅದೇ ಬೇಕಾಗಿರುವಂಥದ್ದು ರಕ್ಷಣೆಗೆ. ಇಲ್ಲದಿದ್ರೆ ನೀನು ಯಾವ ರೀತಿಯಲ್ಲೂ ಏನೇ ಮಾಡಿದ್ರು ಕೂಡ ನಿನ್ನಲ್ಲಿ ಅದು ಪ್ರಯೋಜನ ಇಲ್ಲ. ಈ ಪದ್ಧತಿ ಆಚಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವತ್ತೆಲ್ಲ ಬಹಳಷ್ಟು ಜನ ಪದ್ಧತಿಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತೀವಿ. ಒಂದ್ಸಾರಿ ಒಬ್ಬ ಸ್ವಾಮೀಜಿ, ಒಂದು ಆಶ್ರಮ, ಮಾಂಕ್ಸ್, ಇವರೆಲ್ಲ ಎಲ್ಲಿರ್ತಾರೆ ಅಂದ್ರೆ ಬಹಳ ದೂರದಲ್ಲಿ, ಜನರಿಂದ ದೂರ, ಯಾವ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಇಲ್ದಿರುವಂಥ ಸ್ಥಳಗಳಲ್ಲಿ, ಬಹಳ ನಿಶಬ್ದವಾಗಿರುವಂಥ ಪ್ರಕೃತಿಯ ಮಧ್ಯದಲ್ಲಿ ಇವರು ಇರ್ತವೆ. ಮೊನಾಸ್ಟ್ರಿ ಅಂತ ನಾವು ಹೇಳ್ತೀವಿ. ಯಾವ್ದಾದ್ರು ನೋಡಿದ್ದೀರಾ ನೀವು ಮೊನಾಸ್ಟ್ರಿ? ನೋಡಿದ್ದೀರಾ? ಓ, ಬುದ್ಧಿಸ್ಟ್ ಮೊನಾಸ್ಟ್ರಿ ನೋಡಿದ್ರಿ? ಯಾರಾದರೂ ಹೋಗಿದ್ದೀರಾ ಮೊನಾಸ್ಟ್ರಿಗೆ? ಯಾರನ್ನ ಹೋಗಿದ್ರೆ ವೆರಿ ಗುಡ್. ಇಲ್ಲೆಲ್ಲ ಹತ್ತಿರದಲ್ಲ, ಸಮ್ವೇರ್ ಇಂಟೀರಿಯರ್ಸ್. ಇಂಥ ರಜನಿಕಾಂತ್ ಹೋಗ್ತಾನೆ ಅವಾಗ ಅಲ್ಲಿ ಹಿಮಾಲಯಕ್ಕೆ. ದೀಸ್ ಆರ್ ದ ಕೈಂಡ್ ಆಫ್ ಪ್ಲೇಸಸ್ ದೇ ಸ್ಟೇ. ಏನಂದ್ರೆ ಯಾವ ರೀತಿಯಾದಂಥ ನೋ ಕಂಟಾಮಿನೇಷನ್, ನೋ ಪೊಲ್ಯೂಷನ್, ಅಂದ್ರೆ ಎಲ್ಲದರಲ್ಲೂ ಶಬ್ದ ಅಲ್ಲಿ ಜನರಲ್ಲಿ ಯಾವುದು ಇಲ್ಲದೆ ಇರುವಂಥದ್ದು. ಯೇಸು ಸ್ವಾಮಿ ಕೂಡ ತನ್ನ ಮೊದಲು ಸಿದ್ಧವಾಗುವಾಗ ಹಿ ವೆಂಟ್ ಇನ್ ಟು ದಿ ವಿಲ್ಡರ್ನೆಸ್ ಫಾರ್ 40 days. ಇದು ಈ ರೀತಿಯಾಗಿ ಇರುವಂತ ಕೆಲವು ಮಾನಸ್ಟ್ರೀಸ್ ಹಂಗೆ ಇರ್ತದೆ. ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಒಂದು ಸ್ವಾಮೀಜಿ ಇದ್ದಾನೆ, ಅಲ್ಲೆಲ್ಲ ಶಿಷ್ಯರಿದ್ದಾರೆ. ಅವರೆಲ್ಲ ಧ್ಯಾನ ಮಾಡುವಂಥ ಸಮಯ 3 hours 4 hours 6 hours ಅವ್ರು ಧ್ಯಾನ ಮಾಡ್ತಾರೆ. ಹಿಂಗೆ ಧ್ಯಾನ ಮಾಡುವಾಗ ಒಂದು ಬೆಕ್ಕು ಮರಿ ಬಂದ್ಬಿಡ್ತಂತೆ. ಬೆಕ್ಕು ಮರಿ ಬಂದಾಗ ಏನು ಮಾಡುತ್ತೆ, ಈಗ ನಿಮ್ಗೆ ಯಾರು ಒಬ್ಬರು ಬಂದರೆ ಇಲ್ಲಿ ಏನು ಮಾಡ್ತೀರಿ ನೀವು? ನನ್ನ ನೋಡ್ತೀರಾ, ಅವ್ರನ್ನ ನೋಡ್ತೀರಾ ಅಲ್ವಾ? ಹಂಗೆ ಎಷ್ಟು ಚೆನ್ನಾಗಿ ಅದಾಗುತ್ತಲ್ಲ, ಡಿಸ್ಟ್ರಾಕ್ಷನ್, ಎಲ್ಲರ ಗಮನ ಅಲ್ಲೋಗ್ಬಿಡುತ್ತೆ. ಹಂಗೆ ಆ ಬೆಕ್ಕು ಬಂದಿದ್ದು ಎಲ್ಲರ ಗಮನ ಹೋಗ್ತಾ ಇತ್ತು. ಅದಕ್ಕೆ ಅವನು ಗುರುಜಿ ಹೇಳಿದ್ರು, ನೋಡು, ಇನ್ನು ಮೇಲೆ ಧ್ಯಾನ ಸಮಯ ಬಂದಾಗ ಆ ಬೆಕ್ಕನ್ನ ಕಟ್ಬಿಡಿ. ಸರಿ, ಇವರೆಲ್ಲ ಬೆಳಿಗ್ಗೆ 9 ಗಂಟೆಗೆ ಧ್ಯಾನಕ್ಕೆ ಬರೋರು, ಹೋಗ್ಬೇಕು ಕಟ್ಟೋರು, ಧ್ಯಾನ ಮಾಡೋರು, ಒಂದು 3 hour ಆದ್ಮೇಲೆ ಆಮೇಲೆ ಬಿಚ್ಚೋರು. ಇದು ನಡೀತಾ ಇತ್ತು. ಸ್ವಲ್ಪ ದಿವಸ ಆದ್ಮೇಲೆ ಗುರುಜಿ ಹೋಗ್ಬಿಟ್ಟು ಬೇರೆ ಗುರುಜಿ ಬಂದರು. ಶಿಷ್ಯರೆಲ್ಲ ಬೇರೆ, ಕೆಲವ್ರು ಸತ್ತೋದ್ರು, ಕೆಲವ್ರು ಹೋದ್ರು, ಬೇರೆಯವ್ರು ಬಂದರು. ಆಮೇಲೆ ಒಂದು ದಿವಸ ಬೆಕ್ಕು ಸತ್ತೋಯ್ತು. ಇವರೆಲ್ಲ ಹುಡ್ಕೊಂಡು ಹೊರಟ್ರು. ಏನ್ನ? ಬೆಕ್ಕನ. ಏನಂದ್ರೆ, ಅಯ್ಯೋ, ನಾವು ಧ್ಯಾನ ಮಾಡೋಗಿ ಬೆಕ್ಕು ಕಟ್ಟಾಕ್ಬೇಕಲ್ಲ, ಧ್ಯಾನದ ಸಮಯದಲ್ಲಿ ಬೆಕ್ಕು ಕಟ್ಟಬೇಕು ಅಷ್ಟೇ ನಮ್ಗೆ ಗೊತ್ತು. ಯಾಕೆ? ಯಾರಿಗೂ ಗೊತ್ತಿಲ್ಲ. ಇವತ್ತು ಕೆಲವು ಪದ್ಧತಿಗಳು ನಮ್ಮ ಚರ್ಚಲ್ಲಿ ಹಿಂಗೆ ನಡೀತಾ ಇದೆ. ಯಾಕೆ ಮಾಡ್ಬೇಕು ಕೆಲವು ಗೊತ್ತಿಲ್ಲ. ನಾನು ಸಿಂಪಲ್ ಪ್ರಶ್ನೆ ನಿಮ್ಗೆ ಕೇಳಿದ್ದೀನಿ, ಸಂಗೀತ ಯಾಕೆ ನಿಂತ್ಕೊಂಡು ಆಡ್ತೀರಾ ಅಂತ, ಕೀರ್ತನೆ ಯಾಕೆ ಕೂತ್ಕೊಂಡು ಆಡ್ತೀರಾ ಅಂತ ಕೇಳಿದ್ದೀನಲ್ವಾ? ಕಂಡ್ಕೊಂಡಿದ್ದೀರಾ ಏನಾದರೂ? ಯಾರನ್ನ ಕೇಳಿದ್ರ? ಕೇಳ್ಬಿಡಿ, ಹಂಗೆ ಕೂತೀರಿ. ಬದಲಾವಣೆ ಯಾಕೆ ಬೇಕು ನಮಗೆ? ಹ್ಯಾವ್ ಯು ಏನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ? ಸುವಾರ್ಥ ಭಾಗ ಓದ್ಬೇಕಾದ್ರೆ ಎದ್ದು ನಿಂತ್ಕೋತೀರ. ಯಾಕೆ? ಹೇಳ್ತಾ ಇದ್ದಾರೆ, ನಿಂತ್ಕೋತೀವಿ ಅಷ್ಟೆ. ಹೇಳ್ದಿದ್ರು ನಿಂತ್ಕೋತೀವಿ, ಯಾಕಂದ್ರೆ ಅದು ವಾಡಿಕೆ, ರೂಢಿ, ಪದ್ಧತಿ. ಬಟ್ ವೈ?
ನಿಮ್ಮ ಸಭೆಯಲ್ಲಿ ಮಾತ್ರ ಇಲ್ಲಿ ಪುಲ್ಪಿಟ ಹಾಕಿದೆ ಗೊತ್ತಾ ನಿಮಗೆ? ಬೇರೆ CSC ಸಭೆಗಳಲ್ಲಿ ಹಿಂಗಿರಲ್ಲ. ಇದು ಬ್ಯಾಸಲ್ ಮಿಷನ್ ಟ್ರೆಡಿಷನ್. ಯಾಕೆ ಗೊತ್ತಿಲ್ಲ. ಹಂಗೇ ರೀ, ಒಳ್ಳೇದು, ಕೇಳಬೇಡಿ. ಸುಮ್ಮನೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಯೇಸು ಸ್ವಾಮಿ ಆಲ್ವೇಸ್ ರೆಕಗ್ನೈಸ್ ದಿಸ್ ಅಂಡ್ ಕ್ವೆಶ್ಚನ್ ದೆಮ್. ಈ ಪದ್ಧತಿ ವಿಚಾರಗಳು ನೀವು ಮಾಡ್ತಾ ಇದ್ದೀರಿ, ಅರ್ಥ ಇಲ್ಲದೆ ಮಾಡ್ತಾ ಇದ್ದೀರಿ. ಇದಕ್ಕೆ ಅರ್ಥ ಇದೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಏನು ಅರ್ಥ ಅಂತ. ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ್ದೆ ನಿಕೋದೇಮನಿಗೆ, ಯು ಹ್ಯಾವ್ ಟು ಬಿ ಬಾರ್ನ್ ಅಗೇನ್. ಅಂದ್ರೆ ನಿನ್ನ ಸಂಪೂರ್ಣ ಬದಲಾವಣೆ ಬೇಕು. ಯಾವುದೋ ಒಂದು ವಿಚಾರ ಮಾಡ್ತಾ ಇದ್ದೀನಿ, ಅರ್ಥ ಇಲ್ದಿರ ಮಾಡ್ತಾ ಇದ್ದೀನಿ, ನೋ. ಚೇಂಜ್ ಯುವರ್ ಸೆಲ್ಫ್, ಟ್ರಾನ್ಸ್ಫಾರ್ಮ್. there should be a rebirth in you. rebirth ಅಂದ್ರೆ ಹೊಸದಾಗಿ ಹುಟ್ಟೋದು. ಅಂದ್ರೆ ನಿನ್ನಲ್ಲಿರುವಂತ ಸರ್ವಸ್ವವನ್ನು ಬದಲಾವಣೆಗೆ ಒಳಪಡಿಸಬೇಕು. ಎವ್ರಿಥಿಂಗ್ ವಿತ್ ಇನ್ ಯು ಶುಡ್ ಕಮ್ ಟು ಬಿ changed completely. it should be changed. ನಿನ್ನಲ್ಲಿರುವಂತ ಸರ್ವವು ಕೂಡ ಬದಲಾವಣೆ ಉಂಟಾಗಬೇಕು. ಪದ್ಧತಿ, ಆಚಾರ, ವಿಚಾರ, ಲೀಗಲ್ ಸಿಸ್ಟಮ್ ಇವೆಲ್ಲವೂ ಕೂಡ ನಿನ್ನನ್ನು ರಕ್ಷಣೆಗೆ ನಡೆಸೋದಿಲ್ಲ. ನಿನ್ನ ರಕ್ಷಣೆ ಬೇಕಾದ್ರೆ ನೀನು ತಿರುಗಿ ಹುಟ್ಟುವಂತವನಾಗಬೇಕು. ತಿರುಗಿ ಹುಟ್ಟುವಂಥದ್ದಂದ್ರೆ ಅರ್ಥಪೂರಿತವಾದಂಥ ಜೀವನ, ದೇವರನ್ನು ತಿಳ್ಕೊಳ್ಳುವಂಥ ಜೀವನ, ದೇವರು ಆತ್ಮ ಸ್ವರೂಪನೆಂಬುದಾಗಿ ತಿಳ್ಕೊಳ್ಳುವಂಥ ಜೀವನ ನಮಗೆ ಉಂಟಾದಾಗ ನಮ್ಮಲ್ಲಿ ಪರಿವರ್ತನೆ ಉಂಟಾಗ್ತದೆ. ಅದಕ್ಕೆ ಅವನು ಕೇಳ್ತಾನೆ, ಹೇಗೆ ಸ್ವಾಮಿ ಒಬ್ಬನು ನೀರಿನಿಂದ ಆತ್ಮನಿಂದ ಹುಟ್ಟದಿದ್ರೆ, ನೀರಿನಿಂದ ಆತ್ಮನಿಂದ ಹುಟ್ಟುವಂಥದ್ದು ಅಂತ ಹೇಳಿದ್ರೆ ತಿರುಗಿ ಹೋಗಿ ಬ್ಯಾಪ್ಟಿಸಮ್ ತಗೊಳ್ಳೋದ್ರಿಂದ ಅಲ್ಲ, ಆಂತರ್ಯದಲ್ಲಿ ಬದಲಾವಣೆ. Jesus always expected us to change from the inside, not from the outside. ನಮ್ಮಲ್ಲಿ ಅಂತರಾಳದಲ್ಲಿ ನಮ್ಮಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ಯೇಸು ಸ್ವಾಮಿ ಪರಿಸಾರಿಗೆ ಆಗಾಗ ಪ್ರಶ್ನೆ ಮಾಡ್ತಾ ಇದ್ದ, ಆಗಾಗ ಅವ್ರನ್ನ ಹೇಳ್ತಿದ್ದ, ಆಗಾಗ ಅವ್ರು ಹೇಳ್ತಿದ್ದ, ದೂಷಣೆ ಮಾಡ್ತಿದ್ದ ಅವ್ರ ಬಗ್ಗೆ. ನಿಮ್ಮ ಬಗ್ಗೆ ಬಹಳ ಹುಷಾರಾಗಿರಿ, ನೀವುಗಳು ಸುಣ್ಣ ಹಚ್ಚಿದ ಸಮಾಧಿಗಳು. ಹೊರಗಡೆ ಬಹಳ ಚೆನ್ನಾಗಿದ್ದೀರಿ, ಆದ್ರೆ ಒಳಗಡೆ ನಿಮ್ಮಲ್ಲಿ ಕೊಳೆತು ಹೋದಂತ ಸ್ವಭಾವ. ಯೇಸು ಸ್ವಾಮಿ ಹೇಳ್ತಾ ಇದ್ದ, ಆ ಸ್ವಭಾವ ಬದಲಾಗಬೇಕು. ಯಾವುದು ನಿಮ್ಮಲ್ಲಿ ಹೊಲಸಿದೆಯೋ, ಯಾವ ವಿಚಾರಗಳು ನಿಮ್ಮನ್ನು ಹೊಲಸು ಮಾಡ್ತಾ ಇದೆಯೋ ಅದರಲ್ಲಿ ಬದಲಾವಣೆ. ದಾಟ್ಸ್ ವಾಟ್ ಈಸ್ ಕಾಲ್ಡ್ ದ ರೀಬರ್ತ್. ಹೊಸದಾಗಿ ಹುಟ್ಟುವಂಥದ್ದು ಅಲ್ಲಿ ಅಂತರಾಳದಲ್ಲಿರಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಈ ಹೊತ್ತು ನಮಗೆ ಕರೆ ಕೊಡ್ತಾ ಇದ್ದಾನೆ ಟು ಕಂಪ್ಲೀಟ್ಲಿ ಸರೆಂಡರ್ ಅವರ್ ಸೆಲ್ಸ್. ವಾಟ್ ಎವರ್ ವಿ ಆರ್ ಬಿಲೀವಿಂಗ್, ಇಸ್ ಇಟ್ ಗುಡ್, ಇಸ್ ಇಟ್ ಟ್ರೂ, ಇಸ್ ಇಟ್ ರೈಟ್? ನಾವು ನಂಬಿಕೆಯಿಂದ ಮಾಡ್ತಾ ಇರುವಂಥ ಕಾರ್ಯಗಳು ರಕ್ಷಣೆಗೆ ನಡೆಸುವಂಥ ಕಾರ್ಯಗಳಾಗಿದೆಯಾ? ನಾವು ಮಾಡುವಂಥ ಪದ್ಧತಿ, ಆಚಾರ, ವಿಚಾರಗಳು ನಮಗೆ ರಕ್ಷಣೆಗೆ ನಡೆಸ್ತಾ ಇದೆಯಾ? ನಾವು ಮಾಡುವಂಥ ಪ್ರತಿ ಕಾರ್ಯಗಳು ನಮ್ಮನ್ನು, ಯೇಸುವನ್ನು ನಮ್ಮಲ್ಲಿ ಸ್ವೀಕರಿಸುವಂತೆ ಮಾಡ್ತಾ ಇದೆಯಾ? ಒಂದು ವೇಳೆ ಮಾಡದೆ ಹೋದರೆ ಅಲ್ಲಿ ನಮಗೆ ಹೊಸದಾದಂಥ ಒಂದು ಜೀವನ ಉಂಟಾಗಬೇಕು, ಬದಲಾವಣೆ ಉಂಟಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಏನು ಮಾಡ್ತಾ ಇದ್ದೇವೆ? Jesus gives a call to each one of us. You should be born again. ಅಂದರೆ ಸಂಪೂರ್ಣವಾಗಿ ನಿನ್ನನ್ನು ಸಮರ್ಪಿಸಿಕೊಂಡು ಹೊಸದಾದಂಥ ಜೀವನಕ್ಕೆ ಹೆಜ್ಜೆಡಲಿಕ್ಕೆ ಸಿದ್ಧನಾಗಿರಬೇಕು. ಅದು ಹೇಗೆ? ನನ್ನ ಮತ್ತು ಕ್ರಿಸ್ತನ ಸಂಬಂಧ ಯಾವ ರೀತಿಯಲ್ಲಿ ಇರಬೇಕು, ನಮ್ಮನ್ನು ನಾವು ಸಮರ್ಪಿಸಿಕೊಡುವುದನ್ನು ಯಾವ ರೀತಿಯಲ್ಲಿ. ನಿಕೋದೇಮನಿಗೆ ಯೇಸು ಸ್ವಾಮಿ ಕರೆ ಕೊಟ್ಟ ಅಂದರೆ, ಕಡೆಯಲ್ಲಿ ಯೇಸು ಸ್ವಾಮಿಯ ದೇಹವನ್ನು ಇಬ್ಬರು ವ್ಯಕ್ತಿಗಳು ತಗೊಂಡು ಹೋಗ್ತಾರೆ. ಯಾರ್ಯಾರು? ಯೇಸು ಸ್ವಾಮಿ ದೇಹವನ್ನು ಕ್ರೂಜೆಯಿಂದ ಇಳಿಸಿ ಇಬ್ಬರು ವ್ಯಕ್ತಿಗಳು ತಗೊಂಡು ಹೋಗಿ ಒಂದು ಸಮಾಧಿಯಲ್ಲಿ ಇಡ್ತಾರೆ. ಯಾರ್ಯಾರದು? ಯೋಹಾನ. ಯಾರು? ವೆರಿ ಗುಡ್. ಯಾರು ಹೇಳಿದ್ರು? ಅರಿಮತ್ತಾಯದ ಯೋಸೇಫ. ವೆರಿ ಗುಡ್. ನಿಕೋದೇಮ ಮತ್ತೆ ಅರಿಮಥಾಯದ ಯೋಸೇಫ, ಇವರಿಬ್ಬರು. ನಿಕೋದೇಮ ನೋಡಿ, he was a silent character. He did not come up very, ಎಲ್ಲರ ಮುಂದೆ ಬಂದಂತಿಲ್ಲ. ಬಟ್ he came at the right time. ಈಗ ದೇಹ ಎತ್ಕೊಂಡು ಹೋಗ್ಬೇಕಂದ್ರೆ ಇವ್ರೇನ್ ಮಾಡ್ಬೇಕಾಯ್ತು? ಯಾರಾದ್ರೂ ಎಲ್ಲ ಎತ್ಕೊಂಡು ಹೋಗ್ಬೋದಾಯ್ತಾ? ಯಾರ ಅಂಡರಲ್ಲಿತ್ತು ಯೇಸು ಸ್ವಾಮಿ ದೇಹ ಆವಾಗ? ಯಾರು ಹೂ ವಾಸ್ ದಿ ಅಥಾರಿಟಿ? ಈಗ ನೀವು ಸಮಾಧಿ ಮಾಡ್ಬಿಟ್ಟು ಬಂದ್ರೆ ಯಾರ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೋತೀರಿ? ಯಾರು ಸರ್ಟಿಫಿಕೇಟ್ ಕೊಡೋದು? ಯಾರು? ಅಯ್ಯೋ ಸ್ವಾಮಿ, ಇವ್ರಿಗೇನು ಗೊತ್ತೇ ಇಲ್ವ? ಮುನ್ಸಿಪಾಲಿಟಿ, ಅದು ಕಾರ್ಪೊರೇಷನ್, ಗವರ್ಮೆಂಟ್. ಈಗ ಒಂದು ದೇಹ ಅದು ತಗೊಳ್ಬೇಕಾದ್ರೆ ಯಾರ ಕಡೆ? ಪಿಲಾತನ ಹತ್ರ ದೇ ಹ್ಯಾಡ್ ಟು ಟೇಕ್ ಸೀಕ್ ಪರ್ಮಿಷನ್.
And who could get the permission? Highly influential. ಯಾರು ಇವರು? ಇವರಿಬ್ರು ಅರಿಮಥಾಯ ಯೋಸೇಫ ಮತ್ತು ನಿಕೋದೇಮ. they have gone before Pilate to ask the permission. ಅಂದ್ರೆ ಎಷ್ಟು ಧೈರ್ಯ ಮಾಡಿ ನಿಕೋದೇಮ ಮುಂದೆ ಬಂದಿದ್ದಾನಾಗ. ಅವನು ಹೋಗಿ ಅಲ್ಲಿ ಕೇಳಿ, they took the body of Jesus Christ and put it in this beautiful place of ಅರಿಮಥಾಯ. ಅರಿಮಥಾಯದ ಯೋಸೇಫನ ಸಮಾಧಿ, ಹೊಸದಾದಂತ ಸಮಾಧಿಯಲ್ಲಿ ಯೇಸು ಸ್ವಾಮಿ ದೇಹವನ್ನು ತೆಗೆದುಕೊಂಡು ಇಟ್ಟರು. ಅಂದ್ರೆ ನಿಕೋದೇಮನ ಕರೆ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, he had come out to say that I will take the body of my Lord. ನಮ್ಮ ಕರೆ ದೇವರು ಕೊಡುವಾಗ ಅಲ್ಲಿವರೆಗೂ ಅವನು ರಾತ್ರಿಯಲ್ಲಿ ಹೋಗಿ ನೋಡುವಂತವನಾಗಿದ್ದಾನೆ. ಎಲ್ಲರ ಮುಂದೆ ಕೂಡ ತಾನು ಏನು ತನ್ನ ಮತ್ತು ಯೇಸು ಸ್ವಾಮಿಯ ಸಂಬಂಧ ಏನು ಅಂತ ಹೇಳ್ತಾ ಇಲ್ಲ. ಆದ್ರೆ ಯೇಸು ಸ್ವಾಮಿ ಸಾಯುವಾಗ he proclaims out into the world and say that I am willing to take the body of Christ. ಯೇಸುವಿನ ದೇಹವನ್ನು ತೆಗೆದುಕೊಳ್ಳಲಿಕ್ಕೆ, ಸಮಾಧಿಲಿ ಇಡಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ ಅಂತ. ಕರ್ತನಲ್ಲಿ ಪ್ರೇರೆ, ದೇವರು ನಮಗೆ ಕರೆ ಕೊಟ್ಟರೆ ಒಂದು ಉದ್ದೇಶ ಇರ್ತದೆ. ಜೀಸಸ್ ಕಾಲಿಂಗ್ ನಿಕೋಡೆಮಸ್ ಹ್ಯಾಡ್ ಅ ಪರ್ಪಸ್. ಆ ಹೊತ್ತು ಆ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ನಿಕೋದೇಮನನ್ನು ಯೇಸು ಸ್ವಾಮಿ ಮಾತನಾಡಿ ಕರೆ ಕೊಟ್ಟಿದ್ದನು. ಇವತ್ತು ನಮ್ಮ ಜೀವನದಲ್ಲಿ ದೇವರು ಒಂದು ಕರೆ ಕೊಡಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಕರೆ ಕೊಡ್ತಾನೆ. ಆ ಉದ್ದೇಶ ಏನಾಗಿದೆ ಗೊತ್ತಿಲ್ಲ. ಆಲ್ ದೀಸ್ ಇಯರ್ಸ್, ಈ 3 years time of Jesus Christ, he was quiet. ಆದ್ರೆ ಒಂದು ಕಾರ್ಯಕ್ಕೋಸ್ಕರವಾಗಿ ಅವನಿಗೆ ಕರೆ ಕೊಡಲ್ಪಟ್ಟಿತ್ತು. ಅವನು ಬದಲಾಗಿದ್ದನು, ಯೇಸುವನ್ನು ನಂಬಿದ್ದನು. ಯೇಸುವಿನ ಆ ಒಂದು ದೇಹದಲ್ಲಿ ತಿರುಗಿ ಪುನರುತ್ಥಾನ ಆಗುತ್ತದೆ ಎಂಬ ನಂಬಿಕೆ ಇದ್ದಿರಬೇಕು ಅವನಲ್ಲಿ. ಯೇಸುವಿನ ದೇಹ ಎದ್ದುಕೊಂಡು ಹೋಗಿ ಅಲ್ಲಿ ಸಮಾಧಿಯಲ್ಲಿ ಇಡುವಂತ ವಿಶೇಷವಾದಂತ ಕಾರ್ಯದಲ್ಲಿ ದೇವರು ನಿಕೋದೇಮನನ್ನು ಉಪಯೋಗಿಸಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ನಮಗೆ ದೇವರು ಕರೆ ಕೊಡುವಾಗ ಯಾತಕ್ಕೋಸ್ಕರ ಕರೆ ಕೊಡ್ತಾ ಇದ್ದಾನೆ? we have to completely surrender ourselves to God. At the right time God will use us for his glory. ತನ್ನ ಕಾರ್ಯಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ನಮಗೆ ಈ ಹೊತ್ತು ಯಾವ ರೀತಿಯಲ್ಲಿ ಕರೆ ಕೊಡ್ತಾ ಇದ್ದಾನೆ? ಯಾತಕ್ಕೋಸ್ಕರವಾಗಿ? ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಮಾತ್ರ ಅದು ಗೊತ್ತಾಗ್ತದೆ. ನಮ್ಮನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಸಾನ್ನಿಧ್ಯಕ್ಕೆ ಬರುವಂಥ ಈ ಒಂದು ಅವಕಾಶ, ನಿನ್ನ ಕರೆ ಕೇಳಿಸಿಕೊಳ್ಳಲಿಕ್ಕೆ ನಮಗೆ ಬೇಕಾದಂಥ ಏಕಾಗ್ರತೆ, ಕರೆದಾತನು ನಂಬಿಗಸ್ತನು, ಉದ್ದೇಶವನ್ನು ನಮ್ಮಲ್ಲಿ ಇರಿಸುವಂಥವನು, ಆ ಉದ್ದೇಶ ನೆರವೇರಿಸಿಕೋ ಎಂಬುದಾಗಿ ನಿನ್ನ ಕರೆಗೆ ಹೋಗೊಟ್ಟು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮನ್ನು ಸ್ವೀಕರಿಸು, ನಿನ್ನ ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ಉತ್ತಮವಾದಂಥ ದೈವ ಸಂದೇಶವನ್ನು ಹಂಚಿಕೊಟ್ಟಂತ ಅಯ್ಯನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಾವು ಕಡೆಯದಾಗಿ ಸಂಗೀತಗಳಲ್ಲಿ 230ನೇ ಸಂಗೀತ, ಅದರಲ್ಲಿ 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 230, 1 ಮತ್ತು 3ನೇ ಚರಣ.
ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ನಂತರ ನಮ್ಮ ಮಧ್ಯದಲ್ಲಿರುವಂಥ ಅಯ್ಯನವರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ದೇವಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ಕರೆದಾತನು ನಂಬಿಗಸ್ತನೆಂಬುದಾಗಿ ಯೇಸು ಕ್ರಿಸ್ತನ ಕರೆದಂಥ ಎಲ್ಲರನ್ನೂ ಆಶೀರ್ವದಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ಮಗನನ್ನು ನಮ್ಮನ್ನು ಕರೆಯುವುದಕ್ಕೋಸ್ಕರವಾಗಿ ತನ್ನನ್ನೇ ಕ್ರೂಜೆಯಲ್ಲಿ ಸಮರ್ಪಿಸಲು ಕಳಿಸಿಕೊಟ್ಟಂಥ ತಂದೆ ದೇವರ ನಿತ್ಯ ಪ್ರೀತಿ, ನಾವು ಕರೆಗೆ ಹೋಗೊಡುವ ಹಾಗೆಯೂ ಕರೆಯನ್ನು ಕೇಳಲಿಕ್ಕೆ ಬೇಕಾದಂಥ ಮನಸ್ಸನ್ನು ಸಿದ್ಧಪಡಿಸುವಂಥ ಪವಿತ್ರಾತ್ಮನ ಐಕ್ಯ, ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್.